सुते सप्तकांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामीति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे जय जय श्री चैतन्य जय नित्यानंद जय द्वैत चंद्र जय गौर भक्तवृंद नमो विष्णुपादाय कृष्ण प्रेष्ठाय भूतले श्रीमते भक्ति विकास स्वामी नामिने। वंदे गुरून् ईश भक्तान् ईशम् ईशावतारकान् तत्प्रकाशं तಚ್ಚಕ್ತಿ ಕೃಷ್ಣ ಚೈತನ್ಯ ಸಂಜ್ಞಕಂ. ಇದು ಶ್ರೀ ಚೈತನ್ಯ ಚರಿತಾಮೃತದ ಮೊದಲ ಶ್ಲೋಕ. ನಾವು ಯಾವುದೇ ಆಧ್ಯಾತ್ಮ ಚಟುವಟಿಕೆಗಳನ್ನ ಕೈಗೊಳ್ಳೋ ಮುಂಚೆ ಗುರುಗಳಿಗೆ, ಭಗವಂತನ ಭಕ್ತರಿಗೆ, ಭಗವಂತನ ಅವತಾರಗಳಿಗೆ, ಅವನ ಸ್ವಾಂಶ ಭಾಗಗಳಿಗೆ, ಅವನ ಶಕ್ತಿಗಳಿಗೆ, ಅನಾದಿ ಭಗವಂತನಿಗೆ ನಾವು ಪ್ರಣಾಮವನ್ನ ಸಲ್ಲಿಸಬೇಕು. ಮಂಗಳಾಚರಣೆಯನ್ನು ಮಾಡಿ ನಾವು ಅವರ ಆಶೀರ್ವಾದವನ್ನ ಪಡೆದು, ಅವರ ಕೃಪೆಯನ್ನ ಪಡೆದು, ವೈಷ್ಣವರ ಇಚ್ಛೆ ಪ್ರಕಾರ ನಾವು ಭಗವಂತನ ಸೇವೆಯಲ್ಲಿ ತೊಡಗಬೇಕು. ನಮ್ಮ ಇಚ್ಛೆ ಪ್ರಕಾರ ಅಲ್ಲ. ಸೊ ಹಾಗಾಗಿ ಭಗವಂತನ ಕೃಪೆಯನ್ನ ಬೇಡ್ತಾ ಶ್ರೀ ಚೈತನ್ಯ ಚರಿತಾಮೃತದ ಆದಿಲೀಲಾ ಅಧ್ಯಾಯ 4 ಭಗವಾನ್ ಶ್ರೀ ಚೈತನ್ಯರ ಆವಿರ್ಭಾವದ ರಹಸ್ಯತಮ ಕಾರಣಗಳನ್ನ ಯಥಾಶಕ್ತಿ ಯಥಾಮತಿ ಶ್ರವಣ ಮಾಡೋಣ. ಸೊ ನಾವು ಸುಮಾರು ಒಂದು 5-6 ದಿನ, ಕಳೆದ 6 ದಿನದೂ ಕೃಷ್ಣನ ಅವತಾರಕ್ಕೆ, ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭು ಅವತಾರಕ್ಕೆ ರಹಸ್ಯತಮ ಕಾರಣಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಈ ರಹಸ್ಯತಮ ಕಾರಣಗಳು ಎಷ್ಟು ರಸವತ್ತಾಗಿದೆ ಅಂದ್ರೆ ಕೃಷ್ಣನಿಗೂ ಕೂಡ ರಸವನ್ನು ಆಸ್ವಾದನೆ ಮಾಡಬೇಕು ಅಂತ ಬಯಕೆ ಆಗುತ್ತೆ. ಯಾರಿಗೆ ಭಗವಂತನ ಈ ಅಲೌಕಿಕ ಲೀಲೆಗಳನ್ನ ಶ್ರವಣ ಮಾಡೋ ಇಚ್ಛೆ ಇದೆಯೋ, ಕೇವಲ ಶ್ರವಣ ಮಾಡೋ ಇಚ್ಛೆ, ಅದಕ್ಕೆ ಭಾಗವತಮಲ್ಲಿ ಮದ್ಗುಣ ಶ್ರುತಿ ಮಾತ್ರೇಣ ಮಯಿ ಸರ್ವ ಗುಹಾಶಯೇ. ಮದ್ಗುಣ ಶ್ರುತಿ ಮಾತ್ರೇಣ, ನನ್ನ ಗುಣಗಳನ್ನ ಶ್ರುತಿ ಅಂದ್ರೆ ಕೇಳಿಸ್ಕೊಳ್ಳೋದು, ನನ್ನ ಗುಣಗಳನ್ನ ಕೇವಲ ಶ್ರವಣ ಮಾಡಿದ ಮಾತ್ರದಿಂದಲೇ, ಮದ್ಗುಣ ಶ್ರುತಿ ಮಾತ್ರೇಣ ಮಯಿ ಸರ್ವ ಗುಹಾಶಯೇ, ಎಲ್ಲ ನನ್ನ ಧಾಮಕ್ಕೆ ಬಂದ್ಬಿಡ್ತಾರೆ, ನನ್ನನ್ನು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಮನೋಗತಿರ್ ಅವಿಚ್ಛಿನ್ನ ಯಥಾ ಗಂಗಾಂಬಸೋಂದು, ಹೇಗೆ ಗಂಗಾ ಅಂಬಸ ಸಮುದ್ರವನ್ನು ಸೇರೋಕ್ಕೆ ಹರಿತಾಳೋ ಅವಿಚ್ಛಿನ್ನ ಅಂದ್ರೆ ನಾನ್ ಸ್ಟಾಪ್, ಎಲ್ಲೂ ಸ್ಟಾಪ್ ಇಲ್ಲ, ಒಂದೇ ಸಮ ಹರ್ಕೊಂಡು ಬರ್ತಾ ಇರ್ತಲ್ಲ, ಹಾಗೆ ಅವರ ಮನಸ್ಸು ನನ್ನ ಕಡೆ ಹರಿಯುತ್ತೆ ಅಂತ ಕೃಷ್ಣ ಹೇಳ್ತಾರೆ, ಭಗವಾನ್ ಶ್ರೀ ಕೃಷ್ಣ ಹೇಳ್ತಾರೆ. ಸೊ ಈಗ ನಾವು ಭಗವಂತ ಗೋಲೋಕದಲ್ಲಿ ಕೂತು ತನ್ನ ದ್ವಾಪರ ಲೀಲೆಗಳನ್ನು ಮುಗಿಸಿ ಹೋದ್ಮೇಲೆ ಏನೆಲ್ಲ ಯೋಚನೆ ಮಾಡ್ತಾರೆ ನೋಡಿ. ಅವನಿಗೂ ತೃಪ್ತಿ ಕಾಡ್ತಾ ಇದೆ ಅಂತೆ, ಅವನು ರಾಧಾರಾಣಿ ಭಾವದಲ್ಲಿ ಬರ್ಬೇಕಂತೆ, ಆ ಮಾಧುರ್ಯ ರಸವನ್ನ ಸವಿಬೇಕಂತೆ, ಅವನಲ್ಲಿ ಏನ್ ಗುಣ ಇದೆ ಅಂತ ಅವನು ತಿಳ್ಕೋಬೇಕಂತೆ. ಮದ್ಗುಣ ಶ್ರುತಿ ಮಾತ್ರೇಣ ಮಯಿ ಸರ್ವ ಗುಹಾಶಯೇ. ಗುಣಗಳನ್ನ ತಿಳ್ಕೊಂಡ್ಮೇಲೆ ಏನಾಗುತ್ತೆ ನಮ್ಗೆ? ಭಗವಂತನ ಗುಣಗಳನ್ನ, ಅಲೌಕಿಕ ಗುಣಗಳನ್ನ ಕೊಂಡಾಡ್ಬೇಕು, ಹಾಡಬೇಕು, ಕೀರ್ತಿಸ್ಬೇಕು, ನೃತ್ಯ ಮಾಡಬೇಕು, ಸೇವೆ ಮಾಡಬೇಕು. ಮತ್ ಸೇವೆಯ ಪ್ರತೀತಂತೆ ಸಾಲೋಕ್ಯಾದಿ ಚತುಷ್ಟಯಂ. ಯಾರು ಭಗವಂತನ ಸೇವೆಯಲ್ಲಿ ತಲ್ಲೀನರಾಗಿರ್ತಾರೋ ಅವರು ಸಾಲೋಕ್ಯಾದಿ ಚತುಷ್ಟಯಂ, 4 ವಿಧವಾದ ಮೋಕ್ಷಗಳನ್ನ ಸಾಹಿತ್ಯ ಬಿಟ್ಬಿಟ್ರು. ಸಾಲೋಕ್ಯ, ಸಾಮೀಪ್ಯ, ಸಾರ್ಷ್ಟಿ, ಸಾರೂಪ್ಯ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾರ್ಷ್ಟಿ. ಸೊ 4 ಬಗೆಯ ಮೋಕ್ಷಗಳನ್ನು ಕೂಡ ಅವ್ರು ಏನ್ ಮಾಡ್ತಾರೆ? ನೇಚ್ಛತಿ, ಇಷ್ಟಪಡೋದಿಲ್ವಂತೆ ಅವರು. ಇಚ್ಛತಿ ಅಲ್ಲ, ನೇಚ್ಛತಿ. 4 ಬಗೆಯ ಮೋಕ್ಷಗಳನ್ನು ಕೂಡ ಕೃಷ್ಣ ಭಕ್ತರು ಇಷ್ಟಪಡುವುದಿಲ್ಲ. ನೇಚ್ಛತಿ ಸೇವೆಯ ಪೂರ್ಣ ಕುತೋ ಅನ್ಯತ್ ಕಾಲ ವಿಪ್ಲುತಂ. ಯಾಕೆ ಟೈಮ್ ವೇಸ್ಟ್ ಮಾಡಬೇಕು? ಮೋಕ್ಷಕ್ಕೆ ಹೋಗಿ ಏನ್ ಮಾಡ್ಬೇಕಲ್ಲಿ? ಅಲ್ಲಿ ಏನ್ ಕೆಲಸ ಇದೆ ಮೋಕ್ಷದಲ್ಲಿ? ನಮಗೆ ಏನು ಕೆಲಸ ಇಲ್ಲ ಅಲ್ಲಿ.
ಭಗವಂತ ಸೇವೆ ಮಾಡಕ್ಕಾಗೋದಿಲ್ಲ. ಯಾರಿಗೆ ಭಗವಂತನ ಸೇವೆಯಲ್ಲಿ ಅನುರಕ್ತರಾಗಿರ್ತಾರೋ ಅಂತವರು 4 ಬಗೆಯ ಮೋಕ್ಷಗಳನ್ನು ಕೂಡ ತಿರಸ್ಕಾರ ಮಾಡ್ತಾರೆ. ಉದಾಹರಣೆಗೆ ವೃಂದಾವನದ ಗೋಪಿಯರು. ಸರಿ. This actually, okay. This one, we are writing for both same snag. Okay. Sarvavalma Prasmani Veda. Okay. So that here I may not agree that instead of this, Both are related to same problem. same problem. But shall I give any? No, actually that's what their suspension is now. You, if you want to put, you put. But actually it came for turbine means number 2 engine not correct. Indian side also if you want it. So this will get it intermittent. We like intermittent for us. Intermittent we can write. And number 2 also something maybe you write so that it is not. The sequence any one that I can. Number 2 not very correct. Sequence one of the not correct. That one any number 2 the sequence not very correct. We just put that one which one. No, we put that how we put that. You can not get it. Yeah. And that is what it is. ಹರೇ ಕೃಷ್ಣ. ಕೃಷ್ಣ ಯೋಚನೆ ಮಾಡ್ತಿದ್ದಾನೆ, ಯಾರು ನನ್ನ ಸೇವೆಯಲ್ಲಿ ನಿರತರಾಗಿರ್ತಾರೆ ಅವರು 4 ಬಗೆಯ ಮೋಕ್ಷಗಳನ್ನು ಕೂಡ ತಿರಸ್ಕಾರ ಮಾಡ್ತಾರೆ. ಉದಾಹರಣೆಗೆ ಗೋಪಿಯರು ಭಗವಂತನ ಸೇವೆ ಬಂದ್ಬಿಟ್ಟು ಬೇರೆ ಏನನ್ನು ಬಯಸಲಿಲ್ಲ ಅವರು. ಅದಕ್ಕೆ ಭಗವಂತ ಏನ್ ಬಯಸ್ತಾನೆ ಅವರಿಂದ? ಭಗವಂತ ತನ್ನನ್ನು ತಾನನ್ನೇ ಕೊಟ್ಕೊಂಡ್ಬಿಡ್ತಾನೆ. ಹೇಳ್ತಾನೆ ಗೋಪಿಯರು ಕೃಷ್ಣನಿಗೆ ಏನಾಗಿದ್ರು ಅಂತ. ನಮ್ಗೆ ಗೊತ್ತಿರೋದು ಸಖಿಯರು, ಪ್ರೇಯಸಿಯರು, ಪತ್ನಿಯರು. ಆದರೆ ಭಗವಂತ ಹೇಳ್ತಾನೆ ಸಹಾಯ ಗೌರವ ಶಿಷ್ಯ ಭುಜಿಷ್ಯ ಬಾಂಧವಾಹ ಸ್ತ್ರೀಯ ಸತ್ಯಂ ವದಾಮಿತೆ ಪಾರ್ಥ ಗೋಪ್ಯ ಕಿಮ್ಮೆ ಭವಂತಿನ. ಗೋಪಿಯರು ನನಗೆ ಏನೆಲ್ಲ ಆಗಿದ್ರು ಅಂತ ನನಗೆ ಗೊತ್ತಿಲ್ಲ. ಬರೀ ಪತ್ನಿಯರಷ್ಟೇ ಆಗಿರಲಿಲ್ಲ, ಅವರು ಪತ್ನಿಯರಾಗಿದ್ರು, ಸೇವಕಿಯರಾಗಿದ್ರು, ನನ್ನ ಬೋಧಕಿಯರಾಗಿದ್ರು, ಕೃಷ್ಣನಿಗೆ ಬೋಧನೆ ಮಾಡ್ತಾ ಇದ್ರು, ಶಿಷ್ಯರಾಗಿದ್ರು, ಆಳುಗಳಾಗಿದ್ರು, ಸ್ನೇಹಿತರು, ಏನೆಲ್ಲ ಆಗಿದ್ರು ಅಂತ ನನ್ಗೆ ಗೊತ್ತಿಲ್ಲ. ಅಂದ್ರೆ ನನ್ನ ಸರ್ವಸ್ವ ಕೂಡ ನನ್ನ ಸರ್ವಸ್ವನೂ ಕೂಡ ಅವ್ರಿಗೆ ದಾರಿ ಎರೆದು ಬಿಟ್ಟಿದ್ದೀನಿ. ಇದು ಭಗವಂತನ ಮನದ ಮಾತುಗಳು. ಕೃಷ್ಣ ಎಷ್ಟು ತನ್ನ ಭಕ್ತರಿಗೆ, ತನ್ನ ಪ್ರೇಮಿ ಭಕ್ತರಿಗೆ ಕೊಟ್ಕೊಂಡ್ ಬಿಡ್ತಾನೆ ಅಂದ್ರೆ ಅವ್ರು ಏನೆಲ್ಲ ಆಗಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಈ ಭಾವ ಯಾರಿಗೆ ಬರುತ್ತೆ? ಭಗವಂತನೂ ಕೂಡ ಆ ಪ್ರೇಮದ ರಸವನ್ನ ಆಸ್ವಾದನೆ ಮಾಡಬೇಕು, ತನ್ನ ಪ್ರೇಮಿ ಭಕ್ತರಿಗೆ ಕೊಟ್ಕೋಬಿಡ್ಬೇಕು ಪೂರ್ತಿಯಾಗಿ. ಕೃಷ್ಣೇರ ಸಹಾಯ ಗುರು ಬಾಂಧವ ಪ್ರೇಯಸಿ ಗೋಪಿಕಾ ಹಯೇನ ಪ್ರಿಯ ಶಿಷ್ಯ ಸಖಿ ದಾಸಿ ಎಲ್ಲವೂ. ಏಕೆ ಭಾಗವತಮಲ್ಲಿ ತುಂಬಾ ರಹಸ್ಯವಾದ ಶ್ಲೋಕಗಳು. ಕೃಷ್ಣನ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು, ಕೃಷ್ಣನ ಇಚ್ಛೆಯನ್ನ ಅರ್ಥ ಮಾಡ್ಕೋಬೇಕು, ಭಗವಂತನ ಇಚ್ಛೆ. ಆದ್ರೆ ಮೂರ್ಖರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು. ಭಗವಂತನ ಈ ಅಲೌಕಿಕ ಕಾರ್ಯ ಚಟುವಟಿಕೆಗಳು ಮೂರ್ಖರಿಗೆ ಅರ್ಥ ಆಗೋದಿಲ್ಲ. ಆದರೆ ರಾಧಾರಾಣಿ ಗೋಪಿಯರಿಗೆ ಎಲ್ಲ ಗೊತ್ತು, ಭಗವಂತನಿಗೆ ಏನ್ ಬೇಕು ಬೇಡ ಎಲ್ಲ ಗೊತ್ತು. ಅವನ ಅಂತರಂಗ ಭಕ್ತರು ಭಗವಂತನ ಅಂತರಂಗವನ್ನು ಅರ್ಥ ಮಾಡ್ಕೊಂಡಿರುವಂತವ್ರು. ಮನ್ ಮಹಾತ್ಮ್ಯಂ ಮತ್ ಸಪರ್ಯಾಂ ಮತ್ ಶ್ರದ್ಧಾಂ ಮನ್ ಮನೋಗತಂ ಜಾನಂತಿ ಗೋಪಿಕಾ ಪಾರ್ಥಾನ ಅನ್ಯ ಜಾನಂತಿ ತತ್ವತಃ. ಮನ್ ಮಹಾತ್ಮ್ಯಂ ಕೃಷ್ಣ ಮಹಾತ್ಮ್ಯವನ್ನು ಹೊಗಳ್ತಾ ಇರ್ತಾರೆ. ಮತ್ ಸಪರ್ಯಾಂ ಯಾವಾಗಲೂ ಭಗವಂತನ ಸೇವೆಯಲ್ಲಿ ನಡೆಯುತ್ತಾಗಿರ್ತಾರೆ. ಮತ್ ಶ್ರದ್ಧಾಂ ನನ್ನ ಬಗ್ಗೆ ಗೌರವ ಇದೆ. ಮನ್ ಮನೋಗತಂ ಅವರ ಮನಸ್ಸು ಯಾವಾಗಲೂ ನನ್ನಲ್ಲೇ ನೆಟ್ಟಿರುತ್ತೆ. ಇಂಥ ಗೋಪಿಯರು ನನ್ನನ್ನ ಕೊಂಡ್ಕೊಂಡ್ ಬಿಟ್ಟಿದ್ದಾರೆ ಪ್ರೀತಿಯಿಂದ. ಭಗವಂತನ ಕೊಂಡ್ಕೊಂಡ್ ಬಿಟ್ಟಿದ್ದಾರೆ. ಈಗ ಒಂದು ಪ್ರಾಣಿಯನ್ನ ಕೊಂಡು ತರ್ತಾನೆ, ಒಂದು ಹಸುನೋ ಒಂದು ನಾಯಿನೋ ಏನೋ ದುಡ್ಡು ಕೊಟ್ಟು ತರ್ತಾನೆ. ಈಗ ಆ ಪ್ರಾಣಿಯ ಸಂಪೂರ್ಣ ಅಧಿಕಾರ
ಆ ಯಜಮಾನನಿಗಿರುತ್ತೆ. ಅವನು ಹೇಗ್ ಬೇಕಾದ್ರೂ ನಡ್ಸ್ಕೋಬಹುದು. ಹೌದಾ? ಹಾಗೆ ಭಗವಂತನ ಗೋಪಿಯರು ಕೊಂಡ್ಕೊಂಡ್ಬಿಟ್ಟಿದ್ರು. ಆದ್ರೆ ಹೇಗ್ ನಡ್ಸ್ಕೊತಾ ಇದ್ರು? ಮತ್ ಶ್ರದ್ಧಾ ಮತ್ ಸಪರ್ಯಾಮ್, ಹ್ಮ್ ಮನ್ ಮಹಾತ್ಮ್ಯಂ. ನಮ್ಗೆ ಅಷ್ಟು ಪ್ರೀತಿ ತೋರಿಸ್ತಾ ಇದ್ರು, ಅಷ್ಟು ಗೌರವ ಕೊಡ್ತಾ ಇದ್ರು. ನನ್ನ ದಾಸಿಯರು, ನನ್ನ ಸಖಿಯರು, ನನ್ನ ಪತ್ನಿಯರು, ನನ್ನ ಬೋಧಕಿಯರು, ನನ್ನ ಎಲ್ಲರೂ ಆಗಿದ್ದು, ಎಲ್ಲವೂ ಆಗಿದ್ರು ನನ್ನ ಪ್ರಿಯ ಗೋಪಿಯರು. ಈ ತರ ಪ್ರೇಮವನ್ನ ನಾನು ಮೂರು ಲೋಕದಲ್ಲೂ ಕೂಡ ನನ್ ಕಾಣಕ್ ಸಾಧ್ಯ ಇಲ್ಲ. ಅದಕ್ಕೆ ವೃಂದಾವನ ಯಾಕೆ ಕೃಷ್ಣನಿಗೆ ತುಂಬಾ ಪ್ರಿಯ ಅಂದ್ರೆ, ಈ ಭೂಮಿ ಮೇಲೆ ಯಾಕೆ ವೃಂದಾವನನ ಕರ್ಕೊಂಡು ಬಂದ ಕೃಷ್ಣ? ಈ ಭೂಮಿಯಲ್ಲಿ ಅಂತ ಪ್ರೇಮದ ರಸ ಇದೆ, ಸ್ವರ್ಗದಲ್ಲಿ ಇಲ್ಲ. ಇದು ಸ್ವರ್ಗದಲ್ಲಿ ಗೋಪಿಯರಿಲ್ಲ, ಬ್ರಹ್ಮಲೋಕದಲ್ಲಿ ಗೋಪಿಯರಿಲ್ಲ, ಭೂಮಿಲಿ ಮಾತ್ರ ಗೋಪಿಯರಿದ್ದಾರೆ. ಅದು ವೃಂದಾವನದಲ್ಲಿ. ತ್ರೈಲೋಕ್ಯ ಪೃಥ್ವಿ ಧನ್ಯ ಯತ್ರ ವೃಂದಾವನಂ ಪುರಿ. ಇಡೀ ಮೂರು ಲೋಕದಲ್ಲಿ ಭೂಮಿ ತುಂಬಾ ಪುಣ್ಯವಂತದ್ದು. ಪೃಥ್ವಿ ಧನ್ಯ, ಭೂಮಿ ಖುಷಿಯಿಂದ ನಲಿತಾ ಇದ್ದಾಳೆ. ಯಾಕಂದ್ರೆ ವೃಂದಾವನ ಇದ್ದಾಳೆ ಭೂಮಿ ಮೇಲೆ. ತತ್ರಾಪಿ ಗೋಪಿಕಾ ಪಾರ್ಥ ಯತ್ರ ರಾಧಾ ಬಿಧಾಮಮ. ಯಾಕಂದ್ರೆ ವೃಂದಾವನದಲ್ಲಿ ರಾಧೆ ಇದ್ದಾಳೆ, ಸೊ ನನ್ನ ಪ್ರಾಣ ಇದೆ ಅಲ್ಲಿ. ಅದಕ್ಕೋಸ್ಕರ ನನಗೆ ಇಡೀ ಭೂಮಿಯಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ ತ್ರೈಲೋಕ್ಯ ಪೃಥ್ವಿ ಧನ್ಯ. ನಾವು ವೃಂದಾವನ ಮಹಿಮೆನ ತಿಳ್ಕೋಬೇಕು. ಆಚಾರ್ಯರು ಎಷ್ಟೋ ಕೀರ್ತನೆಗಳನ್ನ ವೃಂದಾವನ, ಅಲ್ಲಿನ ಗೋಪಿಯರು, ರಾಧಾಕೃಷ್ಣರ ಪ್ರಣಯ ಲೀಲೆಗಳು, ಸೊ ಇದ್ರ ಬಗ್ಗೆ ಅನೇಕ ಕೀರ್ತನೆಗಳು ಹಾಡಿದ್ದಾರೆ. ಅದನ್ನ ಕೇಳಬೇಕು, ಅದನ್ನ ಅರ್ಥ ತಿಳ್ಕೋಬೇಕು, ರಾಧಾರಾಣಿ ಭಾವ ಅರ್ಥ ಮಾಡ್ಕೋಬೇಕು, ಕೃಷ್ಣನ ಭಾವ ಅರ್ಥ ಮಾಡ್ಕೋಬೇಕು. ಕೃಷ್ಣನಿಗೆ ಆನಂದ ಕೊಡೋಕ್ಕೋಸ್ಕರ ಬಂದಿದ್ದು, ಬೇರೆ ಏನೇನು ಕರ್ತವ್ಯ ಇರಲಿಲ್ಲ ಅವರಿಗೆ. ಭಗವಂತನಿಗೆ ಆನಂದ ಕೊಡೋದನ್ನ ಬಿಟ್ರೆ ಬೇರೆ ಏನ್ ಕರ್ತವ್ಯನೂ ಇಲ್ಲ ನಮಗೆ. ಇದು ಒಂದೇ ಕೆಲಸ ಇರೋದು, ಭಗವಂತನಿಗೆ ಆನಂದ ಕೊಡಬೇಕು. ಅದಕ್ಕೋಸ್ಕರ ಕೃಷ್ಣನೇ ರಾಧಾ ಮನೋಭಾವದಲ್ಲಿ ಸೈ ರಾಧಾರ ಭಾವ ಲಾಯಿ ಚೈತನ್ಯಾವತಾರ ಯುಗಧರ್ಮ ನಾಮ ಪ್ರೇಮ ಕೈಲೆ ಪ್ರಚಾರ. ಯುಗಧರ್ಮ ಯಾವುದು? ನಾಮ. ಯುಗಧರ್ಮ ನಾಮ ಪ್ರೇಮ ಕೈಲ ಪ್ರಚಾರ. ಸೊ ಪ್ರೇಮ ಹೇಗೆ ಕೊಡ್ತಾರೆ? ನಾಮ. ಯಾರು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾರೆ ಅವ್ರಿಗಷ್ಟೇ ಪ್ರೇಮ. ನಾಮದಿಂದ ಪ್ರೇಮ, ಇಲ್ಲಾಂದ್ರೆ ನಮ್ಗೆ ಪ್ರೇಮ ಸಿಗೋದಿಲ್ಲ. ಯಾಕಂದ್ರೆ ಯಾವ್ದನ್ನ ಭಗವಂತನೂ ಬಯಸ್ತಾನೋ ಅದು ಪ್ರೇಮ, ಅದೇ ಕೊಡೋದಿಲ್ಲ ನಮ್ಗೆ. ಮೂರು ಲೋಕದಲ್ಲೂ ಸಿಗದೇ ಇರುವಂತಹ ಪ್ರೇಮ ಈ ಭೂಮಿಯಲ್ಲಿ ಸಿಗುತ್ತೆ ನಮ್ಗೆ. ಅದು ಹೇಗೆ? ಯುಗ ಧರ್ಮ ನಾಮ ಪ್ರೇಮ ಕೈಲೆ ಪ್ರಚಾರ. ಅದಕ್ಕೋಸ್ಕರ ಸೈ ಭಾವೇ ನಿಜವಾಂಚ ಕರಿಲಾ ಪೂರ್ಣ. ಆ ಭಾವದಲ್ಲಿ ನಾನು ಈ ಭೌತಿಕ ಜಗತ್ತಿಗೆ ಬಂದಿದ್ದು, ರಾಧಾರಾಣಿ ಭಾವದಲ್ಲಿ ಬಂದಿದ್ದು, ಹರಿನಾಮವನ್ನ ಪ್ರಚಾರ ಮಾಡೋಕ್ಕೋಸ್ಕರ ಬಂದಿದ್ದು, ಪ್ರೇಮನ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ ಬಂದಿದ್ದು. ಎಲ್ಲ ರಸವನ್ನ ಸಂಪೂರ್ಣವಾಗಿ ಸವಿಬೇಕು. ಅದರಲ್ಲಿ ಮಾಧುರ್ಯ ರಸ ಸರ್ವಶ್ರೇಷ್ಠವಾದದ್ದು, ಉತ್ಕೃಷ್ಟವಾದದ್ದು ರಸ ಅದು. ಹೀಗೆ ಧರ್ಮವನ್ನು ಸಂಸ್ಥಾಪನೆ ಮಾಡಬೇಕು. ಅದಕ್ಕೆ ಧರ್ಮ ಸಂಸ್ಥಾಪನಾರ್ಥಾಯ, ಕೃಷ್ಣ ಗೀತೆಯಲ್ಲಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸೊ ಈ ಪ್ರತಿ ಯುಗದಲ್ಲೂ ನಾನು ಧರ್ಮ ಸ್ಥಾಪನೆ ಮಾಡೋಕ್ಕೋಸ್ಕರ ಬರ್ತೀನಿ ಅಂತ ಹೇಳ್ತೇನೆ. ಬಟ್ ನಮ್ಗೆ ಧರ್ಮದ ಅರ್ಥ ಆಗ್ಲಿಲ್ಲ. ಧರ್ಮ ಅಂತ ಹೇಳ್ದ ಕೃಷ್ಣ, ಬಟ್ ಯಾವ್ದು ಧರ್ಮ ಅಂತ ಅರ್ಥ ಆಗ್ಲಿಲ್ಲ ನಮ್ಗೆ. ಎಷ್ಟೊಂದು ಧರ್ಮಗಳಿದೆ, ಕೈತವ ಧರ್ಮಗಳಿದೆ, ಮೋಸದ ಧರ್ಮಗಳಿದೆ, ಯುಗ ಧರ್ಮಗಳಿದಾವೆ, ವ್ಯಕ್ತಿ ಧರ್ಮ ಇದೆ, ಸಮಾಜ ಧರ್ಮ ಇದೆ. ಅಂದ್ರೆ ಯಾವ್ದು ಧರ್ಮ, ಯಾವ್ದನ್ನ ಫಾಲೋ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಒಂದ್ ಸರ್ಕಲ್ ಅಲ್ಲಿ 4 ಕಡೆ 4 ದಿಕ್ಕಿಗೆ 4 ರೋಡ್ಗಳು ಹೋಗುತ್ತೆ. ನಾನು ಹೋಗೋದಕ್ಕೆ ಯಾವ್ದಂತ ಗೊತ್ತಿಲ್ಲದೆ ಇದ್ದಾಗ ಏನಾಗುತ್ತೆ, ಕನ್ಫ್ಯೂಸ್ ಆಗ್ತೀನಿ ನಾನು. ಯಾವ್ದೋ ಒಂದು ದಿಕ್ಕಿಗೆ ಹೋಗ್ಬಿಡ್ತೀನಿ. ಅನೇಕ ಧರ್ಮಗಳಿದೆ. 4 ರಸ್ತೆ ಇದ್ದಾಗಲೇ ನಮ್ಗೆ ಕನ್ಫ್ಯೂಸ್, 2 ರಸ್ತೆ ಇದ್ದಾಗಲೇ ಕನ್ಫ್ಯೂಸ್ ಆಗ್ಬಿಡುತ್ತೆ ನಮ್ಗೆ, ಯಾವ್ದು ಮಾಡ್ಬೇಕು ಯಾವ್ದು ಬಿಡ್ಬೇಕು ಅಂತ. ಹಾಗೆ ಯಾವ್ದನ್ನ ಪ್ರಚಾರ ಮಾಡ್ಬೇಕು, ಯಾವ್ದನ್ನ ನಾವು ಆಚರಣೆ ಮಾಡ್ಬೇಕು ಅಂತ ಸಾಕ್ಷಾತ್ ಭಗವಂತನೇ ಅವತಾರದಲ್ಲಿ ಬಂದು ತೋರಿಸ್ಕೊಡ್ತಾನೆ. ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದಾರೋ ಅವರೇ ಅದ್ರ ಬಗ್ಗೆ ಅಡ್ವರ್ಟೈಸ್ ಮಾಡ್ಬೇಕು. ಈಗ ಒಂದು ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ,
ಆ ಮ್ಯಾನುಫ್ಯಾಕ್ಚರರೇ ಅದರದ್ದು ಗುಣಲಕ್ಷಣ ಹೇಳಬೇಕು. ನೋಡಿ, ಈ ಸೋಪಲ್ಲಿ ಈ ಕಂಟೆಂಟ್ಸ್ ಇದೆ, ಇದ್ರಲ್ಲಿ ಇದಿದೆ, ಅದಿದೆ, ಇದಿದೆ ಅಂತ ಹೇಳಬೇಕು. ಮ್ಯಾನುಫ್ಯಾಕ್ಚರರೇ ಹೇಳಬೇಕು, ನಾವು ಹೇಳಕ್ಕಾಗೋದಿಲ್ಲ, ಅದು ಬಲ್ಲವರೇ ಹೇಳಬೇಕು. ಸೊ ಹಾಗೆ ಯುಗ ಧರ್ಮವನ್ನ ಯಾರು ಪ್ರಚಾರ ಮಾಡ್ತಾರೋ ಅವನೇ ಆಚರಣೆ ಮಾಡ್ಬೇಕು, ಮಾಡಿ ತೋರಿಸ್ಬೇಕು. ಇಲ್ಲಾಂದ್ರೆ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಚೈತನ್ಯೇರ ದಾಸ ಜಾನೆ ಏ ಸಭಾ ಮರ್ಮ ಸೇಯಿ ದ್ವಾರೆ ಪ್ರವರ್ತಾ ಇಲ್ಲ ಕಲಿಯುಗ ಧರ್ಮ. ಕಲಿಯುಗದ ಧರ್ಮ ಹರಿನಾಮ ಸಂಕೀರ್ತನೆಯನ್ನ ಸಾಕ್ಷಾತ್ ಭಗವಂತನೇ ಬಂದು ಅದನ್ನ ಭಕ್ತನ ರೂಪದಲ್ಲಿ ಬಂದು ತಾನೂ ಕುಣಿದು ನೃತ್ಯ ಮಾಡಿ ಹಾಡಿ ಜನಗಳಿಗೆ ಪ್ರೇಮವನ್ನು ಕೊಟ್ಟು ಹೋದ್ರು ಭಕ್ತರಿಗೆ. ಅದಕ್ಕೆ ಚೈತನ್ಯ ಪರಂಪರೆಯಲ್ಲಿರೋರಿಗೆ ಅಷ್ಟೇ ಇದ್ರ ಬಗ್ಗೆ ಗೊತ್ತಾಗುತ್ತೆ ಹೊರತು ಇನ್ಯಾರಿಗೂ ಅದ್ರ ಬಗ್ಗೆ ಗೊತ್ತಾಗೋದಿಲ್ಲ. ಆದ್ರೆ ಸ್ಥೂಲವಾಗಿ ಗೊತ್ತಿರುತ್ತೆ, ಏನು ನಾಮ ಹೇಳಬೇಕು, ಭಗವಂತ ನಾಮ ಹೇಳಬೇಕು, ನಾಮ ಜಪ ಮಾಡಬೇಕು. ಬಟ್ ಅದರ ಫಲ ಏನು ಅಂತ ಗೊತ್ತಿಲ್ಲ ಯಾರಿಗೂ. ಅದಕ್ಕೆ ಸಾವಿರಾರು ವರ್ಷಗಳಿಂದನೂ ಯಾವಾಗ ಮನುಕುಲ ಸೃಷ್ಟಿ ಆಯ್ತೋ ಅವಾಗಿಂದನೂ ಮನುಷ್ಯರಿಗೆ ದೇವ್ರ ಹೆಸರುಗಳು ಇಟ್ಬಿಡೋದು, ನಾಮಕರಣ ಮಾಡೋದು, ದೇವ್ರ ಹೆಸರು ಇಡೋದು. ಆ ರೂಪದಲ್ಲಾದ್ರೂ ಭಗವಂತ ನಾಮ ಬರಲಿ ಬಾಯಲ್ಲಿ ಅಂತ. ಆದರೆ ಯಾಕೆ ಭಗವಂತ ನಾಮ ಹೇಳಬೇಕು ಗೊತ್ತಿಲ್ಲ. ನಾಮ ಇದೆ, ಪ್ರತಿಯುಗದಲ್ಲೂ ಭಗವಂತ ನಾಮ ಹೇಳಬೇಕು. ಆದರೆ ಕಲಿಯುಗದಲ್ಲಿ ವಿಶೇಷವಾಗಿ ಯಾವ ನಾಮ ಹೇಳಬೇಕು, ಅದರದ ಫಲ ಏನು ಅನ್ನೋದು ಗೊತ್ತಿಲ್ಲ ನಮ್ಗೆ. ಅದಕ್ಕೆ ಅವರ ಪರಂಪರೆಯಲ್ಲಿ ಬಂದಂತಹ ಚೈತನ್ಯ ಮಹಾಪ್ರಭು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಆಚಾರ್ಯರನ್ನ ನಾವು ಅನುಸರಿಸಬೇಕು. ಇದು ಸಿದ್ಧಾಂತ. ಇದು ಸಿದ್ಧಾಂತ ಅಂದ್ರೆ ಏನು? ಯಾವುದೋ ಒಂದು ಬಗೆಯ ಧರ್ಮದ ಅಂತಿಮ ಸಾರ ಸಿದ್ಧಾಂತ, ಹೌದಾ? ಸೊ ವೇದದ ಅಂತಿಮ ಸಿದ್ಧಾಂತ ಯಾವುದು? ಭಗವಂತನ ಆರಾಧನೆ, ಭಗವಂತನ ಭಕ್ತಿ ಸೇವೆ. ಸಿದ್ಧಾಂತ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಸಿದ್ಧಾಂತ ಅರ್ಥ ಆಗಿಲ್ಲ ನಮ್ಗೆ, ಫಿಲಾಸಫಿ ತತ್ವ ಅರ್ಥ ಆಗಿಲ್ಲ ಅಂತ ಅಂದ್ರೆ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ನಮ್ಗೆ ನಾವು ಮಾಡಿದ್ದೇನಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಸಿದ್ಧಾಂತವನ್ನ ತಿಳ್ಕೋಬೇಕಾದ್ರೆ ಮೂರ್ಖರಿಗೆ ಅರ್ಥ ಆಗೋದಿಲ್ಲ ಇದು. ಏ ಸಮ ಸಿದ್ಧಾಂತ ಗೂಢ ಕೈತೆ ನಾ ಯಾಯ. ಸಿದ್ಧಾಂತ ಗೂಢವಾಗಿದೆ. ವೇದಗಳಲ್ಲಿ ಕೃಷ್ಣ ವೇದೈಷ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃತ್. ವೇದಾಂತ ಕೃತ್ ಅಂದ್ರೆ ಕೃಷ್ಣ ಹೇಳಿದೆ ವೇದಾಂತ ಕೃತ್, ನಾನು ವೇದದ ಅಂತಿಮ ರಸ. ವೇದಾಂತ ಅಂದ್ರೆ ವೇದದ ಸಾರ. ವೇದ ವಿದೇವ ಚಾಹಂ, ನಾನೊಬ್ಬನೇ ವೇದವನ್ನ ಬಲ್ಲವನು, ನಾನೇ ವೇದದ ಅಂತಿಮ ರಸ. ವೇದದಿಂದ ತಿಳಿದುಕೊಳ್ಳಬೇಕಾಗಿದ್ದವನು ನಾನೊಬ್ಬನೇ. ಇದು ಭಗವದ್ಗೀತೆ ಮಾತು 15.15. ವೇದಗಳನ್ನ ಕಲಿಯೋದ್ರ ಉದ್ದೇಶ ಏನು? ಭಗವಂತನ ತಿಳ್ಕೋಬೇಕು. ಸೊ ಈ ಸಿದ್ಧಾಂತ ರಹಸ್ಯವಾಗಿದೆ. ಇನ್ನು ನಾವು ಗೀತೆ ಸ್ಪಷ್ಟವಾಗಿ ಓದ್ತಾ ಇಲ್ಲ, ಅರ್ಥ ಮಾಡ್ಕೊಂಡು ಓದ್ತಾ ಇಲ್ಲ ನಾವು. ಪ್ರತಿಯೊಂದು ಎಳೆನು ರೇಷ್ಮೆ ದಾರ, ನಾನು ಹೇಳ್ತಾ ಇದ್ದೀನಿ ಆಮೇಲೆ, ರೇಷ್ಮೆ ದಾರ ಹೇಗೆ ಆ ಸೂಕ್ಷ್ಮ ಎಳೆಗಳಿರುತ್ತೋ ಅದು ಬಿಚ್ಚಿದಾಗಲೇ ಗೊತ್ತಾಗುತ್ತೆ ನಮಗೆ. ಆ ಉಂಡೆ ಇದ್ದಾಗ ನಮ್ಗೇನು ಗೊತ್ತಾಗೋದಿಲ್ಲ. ಭಗವದ್ಗೀತೆನೂ ಹಾಗೇನೆ. ನಾವು ಅದನ್ನ ಎಳೆ ಎಳೆಯಾಗಿ ಯಥಾರ್ಥವಾಗಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಹೋದ್ರೆ ಪ್ರತಿಯೊಂದೂ ಇದೆ ಅದರೊಳಗೆ. ಈ ಸಿದ್ಧಾಂತ ಯಾರಿಗೆ ಅರ್ಥ ಆಗುತ್ತೆ? ಯಾರು ಭಗವಂತನಿಗೆ ಶರಣಾಗತರಾಗಿರ್ತಾರೋ ಅವ್ರಿಗಷ್ಟೇ ಆ ಸಿದ್ಧಾಂತ ಒಳಗಿಂದ ಒಳೆಯುತ್ತೆ. ಭಗವಂತ ಚೈತ್ಯ ಗುರು ಆಗಿ ಒಳ ಕೂತು ಹೃದಯದಲ್ಲಿ ಕೂತು ಅವ್ರಿಗೆ ಅದನ್ನ ಅರ್ಥ ಮಾಡಿಸ್ತಾನೆ. ಒಂದು ವೇಳೆ ನಮ್ಗೆ ಅರ್ಥ ಆಗಿಲ್ಲ, ಯಾರದಾದ್ರೂ ಕೇಳೋಣ ಅಂದ್ರೆ ನಾ ಕಹಿಲೆ ಕೇಹ ಇಹಾರ ಅಂತ ನಾಹಿಪಾಯ. ಸಿದ್ಧಾಂತ ಅರ್ಥ ಆಗಿಲ್ಲ ಅಂತ ನಾವು ಯಾರಿಗೂ ಹೇಳಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅವರು ಅಂತ ಇಲ್ಲಿ ಕವಿರಾಜ್ ಕೃಷ್ಣ ಸೋಜಮೂಲ ಹೇಳ್ತಿದ್ದಾರೆ. ಯಾಕಂದ್ರೆ ಎಲ್ಲಾ ನಿರ್ಣಯಗಳನ್ನ ನಾವು ಬಹಿರಂಗವಾಗಿ ಹೇಳಕ್ಕಾಗೋದಿಲ್ಲ. ಈಗ ರಾಧಾಕೃಷ್ಣರ ಪ್ರಣಯ ಲೀಲೆಗಳು, ರಹಸ್ಯ ಲೀಲೆಗಳು ಅಥವಾ ರಾಸ ಲೀಲೆಗಳನ್ನ ನಾವು ಬಹಿರಂಗವಾಗಿ ಚರ್ಚೆ ಮಾಡೋದಿಲ್ಲ. ಯಾರು ಬಹಿರಂಗವಾಗಿ ಅದನ್ನ ಚರ್ಚೆ ಮಾಡೋದಿಲ್ಲ. ಯಾಕಂದ್ರೆ ಅದರದ್ದು ಗೂಢಾರ್ಥ ಅರ್ಥ ಆಗ್ತಾ ಇಲ್ಲ ನಮ್ಗೆ. ಈಗ ನಮ್ಮ ಭೌತಿಕ ಬುದ್ಧಿಯಿಂದ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅರ್ಥ ಮಾಡ್ಕೊಂಡ್ಬಿಡ್ತೀವಿ ನಾವು. ಅಪರಾಧ ಆಯ್ತು. ಇಂಥ ನಿರ್ಣಯಗಳನ್ನ ನಾವು ಬಹಿರಂಗವಾಗಿ ಚರ್ಚೆ ಮಾಡಕ್ ಆಗಲ್ಲ, ಆದ್ರಿಂದ ಅದನ್ನ ಹೇಳಕ್ ಹೋಗೋದಿಲ್ಲ. ಆದ್ರೆ ಒಂದ್ ಸಂಕಟ ಏನಾಗುತ್ತೆ, ಹೇಳಿಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ. ಹೇಳಿದ್ರೆ ಅಪಾರ್ಥ ಆಗುತ್ತೆ, ಹೇಳಿಲ್ಲ ಅಂದ್ರೆ ಏನು ಅರ್ಥ ಆಗೋದಿಲ್ಲ. ಅಪಾರ್ಥ ಆಗದೆ ಇರೋ ತರ ಅದನ್ನ ಅರ್ಥ ಮಾಡಿಸೋ ತರ
ಪ್ರಯತ್ನ ಮಾಡಬೇಕು. ಎಷ್ಟು ಬೇಕು ಅಷ್ಟು ಮಾತ್ರ ಹೇಳಬೇಕು, ತೀರಾ ಹೇಳಬಾರದು. ನಾಮದ ರಹಸ್ಯವನ್ನ ಹೇಳಬಾರದು, ಕೃಷ್ಣನ ಅಲೌಕಿಕ ರಾಸಲೀಲೆಯ ರಹಸ್ಯಗಳನ್ನ ಹೇಳಬಾರದು, ಓಪನ್ ಆಗಿ ಚರ್ಚೆ ಮಾಡಬಾರದು. ಯಾಕಂದ್ರೆ ನಮ್ಮಲ್ಲಿ ಶುದ್ಧತೆ ಇಲ್ಲ. ಅದಕ್ಕೆ ಇಲ್ಲಿ ಗ್ರಂಥಕರ್ತರು ಹೇಳ್ತಾರೆ, ನಾನು ಅದರ ಸಾರಾಂಶ ಮಾತ್ರ ಹೇಳ್ತೀನಿ, ಪೂರ್ತಿ ಚರ್ಚೆ ಮಾಡಕ್ ಹೋಗೋದಿಲ್ಲ. ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ? ಭುಜಿವೆ ರಸಿಕ ಭಕ್ತ, ನಾ ಭುಜಿವೆ ಮೂಢ. ಭುಜಿಬೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಬೆಂಗಾಲಿ. ನಾ ಭುಜಿವೆ ಮೂಢ, ಮೂಢರಿಗೆ ಅದು ಅರ್ಥ ಆಗೋದಿಲ್ಲ. ಕೇವಲ ನನ್ನ ಪ್ರೇಮಿ ಭಕ್ತರು ಮಾತ್ರ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ. ಯಾಕಂದ್ರೆ ಹೃದಯದಲ್ಲಿ ಭಗವಂತನ ಆರಾಧನೆ ಮಾಡ್ಬೇಕು, ಅಂತರಂಗ. ಈಗ ಹೃದಯದಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡು ನಾವು ಆರಾಧನೆ ಮಾಡ್ಬೇಕು. ಭಾಗವತಮಲ್ಲಿ ಉದ್ಧವನಿಗೆ ಉಪದೇಶ ಮಾಡ್ಬೇಕಾದ್ರೆ ಕೃಷ್ಣ ಒಂದ್ ಮಾತು ಹೇಳ್ತಾನೆ, ಯಾರು ನನ್ನನ್ನ ತಮ್ಮ ಹೃದಯದಲ್ಲಿರುವ ಪರಮಾತ್ಮ ಅಂತ ತಿಳಿಯದೆ, ಪ್ರತಿಯೊಬ್ಬ ಹೃದಯದಲ್ಲಿರುವಂತಹ ನನ್ನನ್ನ ಅರ್ಥ ಮಾಡ್ಕೊಳ್ಳದೆ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನ ಸಲ್ಲಿಸ್ತಾನೋ, ಆ ಪೂಜೆಯನ್ನ ನಾನು ಸ್ವೀಕಾರ ಮಾಡೋದಿಲ್ಲ, ಖಂಡಿತವಾಗ್ಲೂ ಸ್ವೀಕಾರ ಮಾಡೋದಿಲ್ಲ ನಾನು. ಮತ್ತೆ ಅವನು ಮಾಡಿದ ಪೂಜೆ ವ್ಯರ್ಥ ಆಯ್ತು. ಬೇಕಾ? ಪ್ರೂಫ್ ಬೇಕಾ ಇದಕ್ಕೆ? ಶ್ರೀಮದ್ ಭಾಗವತಮಲ್ಲಿ 11ನೇ ಸ್ಕಂದದಲ್ಲಿ ಪರಮಾತ್ಮನಾದ ನನ್ನನ್ನ ತಮ್ಮ ಹೃದಯದಲ್ಲಿರುವ ಪರಮಾತ್ಮ ಕೃಷ್ಣನನ್ನ ಅರ್ಥ ಮಾಡಿಕೊಳ್ಳದೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಅದರಿಂದ ಏನು ಪ್ರಯೋಜನ ಇಲ್ಲ. ಯಾಕೆ ಅಂತೀರಾ? ಯಾರಿಗೋಸ್ಕರ ಪೂಜೆ ಮಾಡ್ತಿದ್ದೀರಿ ನೀವು? ದೇವ್ರು ಎಲ್ಲಿದ್ದಾನೆ? ತಮ್ಮ ಹೃದಯದಲ್ಲಿರುವಂತಹ ಭಗವಂತನೇ ಮರೆತು ಅವನ ಬಗ್ಗೆ ತಿಳುವಳಿಕೆನೇ ಇಲ್ಲದೆ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ನೀವು? ಸ್ವೀಕಾರ ಮಾಡಲ್ಲ ಕೃಷ್ಣ ಅದನ್ನು. ಯಾಕೆ? ಅತಯೇವ ಕೈ ಕಿಚು ಕರಿನಾ ನಿಗೂಢ. ಅದು ರಹಸ್ಯವಾಗಿದೆ, ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಹೇಳಿಲ್ಲ ಅಂದ್ರೆ ಇನ್ನೂ ಅರ್ಥ ಆಗೋದಿಲ್ಲ. ಎಷ್ಟು ಜನಕ್ಕೆ ಇಲ್ಲಿ ಈ ಕ್ಲಾಸಲ್ಲಿ ಈಗ ಶ್ರೀ ಚೈತನ್ಯ ಮಹಾಪ್ರಭು ಯಾರಂತಾನೆ ಗೊತ್ತಿಲ್ಲ. ಎಷ್ಟೋ ಜನ ಹೆಸರೇ ಕೇಳಿಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಕೇಳಿದ್ರು ಅದು ಯಾರಂತ ಗೊತ್ತಿಲ್ಲ. ಗೊತ್ತಾದ್ರೂ ಕೂಡ ಅದನ್ನ ಡೈಜೆಷನ್ ಮಾಡ್ಕೊಳ್ಳೋ ಕಷ್ಟ ಆಗಲ್ಲ, ಅಸಾಧ್ಯ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ಮೂಢರು ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ನಾವು ಭಗವಂತನ ಹತ್ರ ಶರಣಾಗಬೇಕು. ನಮ್ಮ ಮೂಢತನ, ನಮಗೆಲ್ಲರೂ ಮೂಢತನ ಇದೆ, ಆದ್ರೆ ಭಗವಂತ ಸ್ವತಂತ್ರ ಕೊಟ್ಟಿದ್ದಾನೆ. ಆ ಮೂಢತನವನ್ನ ಹೋಗ್ಲಾಡಿಸುವಂತ ಪ್ರಾರ್ಥನೆ ಮಾಡಬಹುದಲ್ಲ. ಕೃಷ್ಣ, ನಮ್ಮ ಮೂಢತನವನ್ನ, ನನ್ನ ಮೂರ್ಖತನವನ್ನ ಹೋಗ್ಲಾಡಿಸು, ನನಗೆ ಜ್ಞಾನವನ್ನು ಕೊಡು, ಬುದ್ಧಿಯನ್ನು ಕೊಡು ಅಂತ ಕೇಳ್ಬೋದಲ್ಲ. ಅವಾಗ ಅರ್ಥ ಮಾಡಿಸ್ತಾನೆ. ಅಂಥ ಭಕ್ತರು ಒಂಟೆಗಳ ತರ ಅಂತ ಹೇಳ್ತಾರೆ, ಅಭಕ್ತರು. ಅಂತಹ ಅಭಕ್ತರು ಒಂಟೆಗಳ ಹಾಗೆ ಅವರು. ಅಭಕ್ತ ಉಷ್ಟ್ರೇರೈತೆ ನಾ ಹಯ ಪ್ರವೇಶ. ಉಷ್ಟ್ರ ಅಂದ್ರೆ ಒಂಟೆ. ಸೊ ಒಂಟೆ ಅದಕ್ಕೆ ಸಿಹಿ ಅನುಭವ ಇಲ್ಲ, ಅದಕ್ಕೆ ಅದರ ನಾಲಿಗೆ ಸಿಹಿಯನ್ನ ಗ್ರಹಿಸೋದಿಲ್ಲ. ಅದೇನಿದ್ರೆ ಮುಳ್ಳನ್ನೇ ತಿನ್ನಬೇಕು. ಅಂಥ ಅಭಕ್ತರು ಯಾರು ಕೃಷ್ಣನ ರಸವನ್ನ ಸವಿಯಕ್ಕೆ ಆಗ್ತಾ ಇಲ್ವೋ ಅಂತ ಅರಸಿಕರು ಒಂಟೆಗಳ ತರ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಅವರ ಚಿತ್ತ, ಅವರ ಮನಸ್ಸು ಭಗವಂತನ ಅಲೌಕಿಕ ರಸದಲ್ಲಿ ಆನಂದ ಪಡೋದಿಲ್ಲ. ಅದು ಯಾರಿಗೆ ಪ್ರವೇಶ? ಹಾಗಾದ್ರೆ ಭಕ್ತರಿಗೆ ಮಾತ್ರ ಇಲ್ಲಿ ಪ್ರವೇಶ. ಯಾರು ಕೃಷ್ಣ ಭಕ್ತರು ಇರ್ತಾರೆ ಅವ್ರಿಗಷ್ಟೇ ರಸ ಆನಂದ ಸವಿಬಹುದು, ಇಲ್ಲಾಂದ್ರೆ ಆಗೋದಿಲ್ಲ. ಯಾರಿಗೂ ಎಂಟ್ರಿ ಇಲ್ಲ. ನೀವು ಭಾಗವತಂ ಯಾರಿಗೆ ಬೇಕಾದ್ರೂ ಕೊಡಿ, ಎಲ್ರಿಗೂ ಕೊಡಿ, ಭಾಗವತಂ ಡಿಸ್ಟ್ರಿಬ್ಯೂಟ್ ಮಾಡಿ. ಆದ್ರೆ ಶ್ರೀ ಚೈತನ್ಯ ಚರಿತಾಮೃತ ಅದು ಕೇವಲ ಪ್ರಿಫರ್ಡ್ ಡಿವೋಟೀಸ್, ನಾಟ್ ಫಾರ್ ಆಲ್. ಓದ್ತಾರೆ ಬಟ್ ರಸನೆ ಬರ್ತಾ ಇಲ್ಲ. ಈಗ ಡ್ರೈ ಲ್ಯಾಂಡ್ ಅಲ್ಲಿ, ಮರುಭೂಮಿಯಲ್ಲಿ ಹೋಗ್ಬಿಟ್ಟು ನಾನು ಬೋರ್ ಕೊರಿತೀನಿ ಅಂತ ಹೇಳಿ ಕೊರೆದು 1000 ಅಡಿ, 5000 ಅಡಿ, 10,000 ಅಡಿ, ಎಷ್ಟು ಅಡಿ ಹೊಡೆದ್ರು ನಮ್ಗೆ ಎಲ್ಲಿ ಬರುತ್ತೆ ನೀರು? ಅದ್ರಲ್ಲಿ ನೀರ್ ಇಲ್ದಿರೋಂಥ ಸೋರ್ಸ್ ಅಲ್ಲಿ ಹೋಗಿ ರಸನೆ ಇಲ್ಲ ಅದರಲ್ಲಿ. ನೀವೆಷ್ಟೇ ಬೋರ್ ಹಾಕಿದ್ರು, ಡ್ರಿಲ್ ಹಾಕಿದ್ರು ಅಲ್ಲಿ ರಸ ಬರೋದು, ನೀರು ಬರೋದಿಲ್ಲ ಅಲ್ಲಿ.
ಅಲ್ಲಿ ಒಳಗೆ ಅಂತರ್ಜಲ ಇದ್ರೆ ಮಾತ್ರ ಬರುತ್ತೆ. ಸೊ ಹಾಗೆ ಯಾರಿಗೆ ಕೃಷ್ಣ ಪ್ರೇಮ ಇರುತ್ತೆ ಅವ್ರಿಗೆ ಇದು ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಅವರು ಕೃಷ್ಣರ ಅಭಕ್ತ ಉಷ್ಟ್ರೇರ ಇತೇನ ಹಯಾ ಪ್ರವೇಶ ಅಂತವ್ರು ಈ ಆ ಭಗವಂತನ ಅಲೌಕಿಕ ಕಥೆಯಲ್ಲಿ ಪ್ರವೇಶ ಮಾಡಕ್ಕಾಗೋದಿಲ್ಲ. ಅದಕ್ಕೆ ಅಂಥವ್ರ ಭಯದಿಂದ ನಾನು ಮಾತಾಡಕ್ ಇಷ್ಟಪಡ್ತಲ್ಲ ಅಂತ ಹೇಳ್ತಾರೆ. ಏನಾಗಬಹುದು, ಅದಕ್ಕೆ ಇಲ್ಲಿ ನಾವು ಸೆಲೆಕ್ಟ್ ಮಾಡಿ ಬಿಡ್ತಿದೀವಿ ಒಳಗೆ. ಯಾಕಂದ್ರೆ ಯಾರು ತುಂಬಾ ಹೊಸಬ್ರು ಇರ್ತಾರೆ, ಏನು ಗೊತ್ತಿಲ್ಲ, ಅಥವಾ ಸುಮ್ಮನೆ ಏನೋ ಕೇಳಿಸ್ಕೊಳಕ್ ಬರ್ತಾರೆ, ಅಂತವ್ರಿಗೆ ಪ್ರವೇಶ ಇಲ್ಲ. ಭಾಗವತಂ ಭಗವದ್ಗೀತಾ ಆದ್ರೆ ಯಾರು ಬೇಕಾದ್ರೂ ಬನ್ನಿ ಕೇಳಿ ಅರ್ಥ ಮಾಡ್ಕೊಳ್ಳಿ. ಶ್ರೀ ಚೈತನ್ಯ ಚರಿತಾಮೃತಕ್ಕೆ ಈಗ ಎಷ್ಟೋ ಜನ ಇಲ್ಲೂ ಅಷ್ಟೇನೆ ಭಗವದ್ಗೀತಾ ಭಾಗವತಂ ಗೊತ್ತಿಲ್ದಿರೋರು ಇದ್ದಾರೆ. ಆದ್ರೆ ಏನೋ ಅವ್ರ ಸುಕೃತಿ ಡೈರೆಕ್ಟ್ ಆಗಿ ಚೈತನ್ಯ ಚರಿತಾಮೃತ ಅರ್ಥ ಮಾಡ್ಕೊಳ್ಳುವಂತ ಸುಕೃತಿ ಇರ್ಬೋದು. ನಾಳೆ ದಿನ ಅವರು ಶುದ್ಧ ಭಕ್ತರಾಗ್ಬೋದು, ತಮ್ಮ ಅನರ್ಥಗಳನ್ನ ನಿವೃತ್ತಿ ಮಾಡ್ಕೋಬಹುದು, ಏಕಾಏಕಿ ಅವರು ಕೃಷ್ಣ ಭಕ್ತರಾಗ್ಬೋದು. ಇದೇ ಅವರ ಬಹುನಾಮ್ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ನೇರವಾಗಿ ಚೈತನ್ಯ ಮಹಾಪ್ರಭುನ ಅರ್ಥ ಮಾಡ್ಕೋಬಹುದು. ಸೊ ಆದ್ರೆ ಏನು ಗೊತ್ತಿಲ್ದಿರೋಂಥ ಅರಸಿಕರಿಗೆ ಇದು ಅರ್ಥ ಆಗೋದಿಲ್ಲ. ಅದಕ್ಕೆ ಹೇಳಿದ್ರು, ಯಾರೆಲ್ಲ ಶ್ರವಣ ಮಾಡ್ತಾ ಇದೀವಿ ಇದು ನಮ್ಮ ವಿಶೇಷ ಭಾಗ್ಯ ಅಂತ ತಿಳ್ಕೊಂಡು ಕೃಷ್ಣ ಭಕ್ತಿಲಿ ತೊಡಗ್ಬೇಕು. ಬರೀ ಕೇಳಿಸ್ಕೊಂಡು ಚೆನ್ನಾಗಿತ್ತು, ಆನಂದ ಪಟ್ಟೆ, ಎಂಜಾಯ್ ಮಾಡಿದೆ, ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು, ದುಃಖ ಮರ್ತೋಯ್ತು, ನೋವು ಮರ್ತೋಯ್ತು, ಅದಲ್ಲ. ಪ್ರೇಮ ಉಕ್ಕಬೇಕು. If you can get that. But there without software creation. ಹೇಳ್ತಿದ್ರೆ ಅಂಥವ್ರ ಭಯದಿಂದ, ಎಂಥವ್ರ ಭಯದಿಂದ? ಅಭಕ್ತ ಉಷ್ಟ್ರೇರ, ಒಂಟೆಯಂತೆ ಇರುವ ಅಭಕ್ತರು ಇದಾರಲ್ಲ, ಅಂಥವ್ರ ಭಯದಿಂದ ನಾನು ಕೃಷ್ಣನ, ರಾಧಾಕೃಷ್ಣರ ಲೀಲೆಗಳನ್ನ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಇಲ್ಲ ಇಲ್ಲಿ ಅಂತ. ಆದ್ರೆ ಅದ್ರ ಸಾರ ಮಾತ್ರ ಹೇಳ್ತಾ ಇದೀನಿ. ಇಲ್ಲಾಂದ್ರೆ ಅದನ್ನ ಅಪಾರ್ಥ ಮಾಡ್ಕೋಬಹುದು, ಅಪರಾಧ ಮಾಡ್ಬೋದು, ಅಥವಾ ಅದರಿಂದ ಅವರ ಹೃದಯದಲ್ಲಿದ್ದಂತಹ ಏನ್ ಹೇಳ್ತಾರೆ ಅದಕ್ಕೆ, ಡಾರ್ಮ್ಯಾಂಟ್ ಲವ್ ಆಫ್ ಗಾಡೆಡ್, ಸುಪ್ತವಾಗಿರುವಂತ ಕೃಷ್ಣ ಪ್ರಜ್ಞೆ ಹೊರಟೇ ಹೋಗ್ಬಿಡ್ಬೋದು. ಅದಕ್ಕೋಸ್ಕರ ನಾನು ಅಂತಹ ಅಭಕ್ತರಿಗೆ ಸಂಪೂರ್ಣ ಚಿತ್ರಣವನ್ನ ಚರ್ಚೆ ಮಾಡ್ತಾ ಇಲ್ಲ. ಆದರೆ ವಿಶೇಷ ಕೃಪೆ ಏನಂದ್ರೆ, ನಾನು ಭಗವಂತನ ಶುದ್ಧ ಭಕ್ತರಿಗೆ ಪ್ರಣಾಮ ಮಾಡ್ತಾ ಅವರ ಅನುಗ್ರಹವನ್ನ ಬೇಡ್ತಾ ಅಂಥ ಅಭಕ್ತರಿಗೂ ಕೂಡ ನಾನು ಚರ್ಚೆ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದ್ರೆ
ನಮ್ಗೆ ಅಷ್ಟು ಅರ್ಹತೆ ಇಲ್ಲ, ಭಕ್ತರ ಕೃಪೆಯಿಂದ ನಾನು ಅಂತಹ ಅಲೌಕಿಕ ರಸವನ್ನ ಎಲ್ರಿಗೂ ಚರ್ಚೆ ಮಾಡ್ತಾ, ಎಲ್ರಿಗೂ ಅರ್ಥ ಆಗ್ಲಿ ಅಂತ ಚರ್ಚೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಾವು ಮೊದಲು ಭಗವಂತನ ಜನ್ಮ ಮತ್ತೆ ಕರ್ಮದ ರಹಸ್ಯವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಕೃಷ್ಣ ಗೀತೆ ಹೇಳ್ತಾನೆ, ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋಬೇತಿ ತತ್ವತಃ. ಯಾರು ಭಗವಂತನ ಜನ್ಮ ಮತ್ತೆ ಕರ್ಮದ ರಹಸ್ಯವನ್ನ ತಿಳ್ಕೋಬೇಕು ಅಂತ ಆಸೆ ಪಡ್ತಾರೆ ಅಂತವ್ರಿಗೆ ಇದು ಅರ್ಥ ಆಗುತ್ತೆ. ಅಥವಾ ಇದನ್ನ ಕೇಳಿದ ಮೇಲೆ ಆದ್ರೂ ನಾನು ಭಗವಂತನ ಜನ್ಮ ಕರ್ಮದ ರಹಸ್ಯವನ್ನು ತಿಳ್ಕೋಬೇಕು ಅಂತ ಇಚ್ಛೆ ಪಟ್ರೆ ಅದು ಸಾರ್ಥಕ ಆಗುತ್ತೆ. ಆದ್ರೆ ಏನು ಪ್ರೇಮದ ಗಂಧನೆ ಗೊತ್ತಿದ್ದೀರೋ ಅಂತವ್ರಿಗೆ ಏನು ಪ್ರಯೋಜನ ಆಗೋದಿಲ್ಲ. ಇದಿಷ್ಟು ಅವರ ಮನದ ಮಾತು. ಅಂದ್ರೇನು, ಭಗವಂತನ ಜನ್ಮ ಮತ್ತೆ ಕರ್ಮದ ರಹಸ್ಯ ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಆದ್ರೆ ಅರ್ಥ ಮಾಡ್ಕೋಬೇಕು ಅಂತ ಇಚ್ಛೆ ಯಾರಿಗಿರುತ್ತೆ ಅವ್ರಿಗೆ ಅದು ಭಗವಂತ ಅರ್ಥ ಮಾಡಿಸ್ತಾನೆ, ಇಲ್ಲಾಂದ್ರೆ ಪ್ರಯೋಜನ ಬರೋದಿಲ್ಲ, ಏನು ಇರ್ತಾ ಇಲ್ಲ. ಸೊ ಕೃಷ್ಣ ಈ ತರ ಯೋಚನೆ ಮಾಡ್ತಾ ಇದ್ದಾನೆ. ಏನಿಗೆ, ಇಡೀ ಜಗತ್ತು ನನ್ನಿಂದ ಆನಂದವನ್ನ ಪಡ್ತಾ ಇದೆ ಅಲ್ವಾ? ಈಗ ನಾವೆಲ್ಲ ಆನಂದ ಪಡ್ತಾ ಇದೀವಿ ಅಂದ್ರೆ ಭಗವಂತನಿಂದ. ಸೊ ಭಗವಂತ ನಮ್ಗೆ ಅನುಗ್ರಹ ಮಾಡ್ತಾ ಇದ್ದಾನೆ, ನಮ್ಗೆ ಆನಂದ ಆಗ್ತಾ ಇದೆ. ಈಗ ರಸೋಮಪ್ಸು ಕೌಂತೆಯ, ಈಗ ಏನೋ ಒಂದು ಸಿಹಿ ತಿಂದ್ವಿ, ಸಿಹಿ ತಿಂದಾಗ ನಮ್ಗೆ ಖುಷಿ ಆಯ್ತು, ಆನಂದ ಆಯ್ತು. ಆ ಆನಂದ ಪಡೋದಕ್ಕೆ ಕಾರಣ ಭಗವಂತ. ನಾವು ಮರ್ತಿದೀವಿ ನೋಡಿ, ಎಷ್ಟು ನಾವು ದ್ರೋಹ ಮಾಡ್ತಾ ಇದೀವಿ ಭಗವಂತನಿಗೆ, ಎಷ್ಟು ಅಪರಾಧ ಮಾಡ್ತಾ ಇದೀವಿ ಭಗವಂತನಿಗೆ. ನಮ್ಮ ಬಾಯಿ ರುಚಿಗೆ ತಿಂದು ನಾವು ಚಪ್ಪರಿಸ್ತಾ ಇದೀವಿ, ವಾವ್ ಸೂಪರ್ ಅಂತ. ಆದ್ರೆ ಕೃಷ್ಣ ಹೇಳ್ತಾನೆ, ನನ್ನಿಂದ ಆನಂದ ಪಡ್ತಾ ಇರೋದು ನೀವು. ಆ ಆನಂದವನ್ನ ಯಾವಾಗ ಬೇಕಾದ್ರೂ ಭಗವಂತ ಕಿತ್ಕೋಬಹುದು, ಅದು ಅವನಿಗೆ ಅಷ್ಟು ಶಕ್ತಿ ಇದೆ. ಅವನ್ ಸ್ವತಂತ್ರ, ಏನ್ ಬೇಕಾದ್ರೂ ಮಾಡ್ಬೋದು. ಅವನನ್ನ ಮರೆತು ನಾವು ಆನಂದ ಪಡ್ತಾ ಇದೀವಿ. ಇಡೀ ಜಗತ್ತು ನನ್ನಿಂದ ಆನಂದ ಪಡ್ತಾ ಇದೆ, ಆದ್ರೆ ನನಗೂ ಆನಂದ ಬೇಕಲ್ಲ, ನನಗೂ ಯಾರಾದ್ರೂ ಆನಂದ ಕೊಡ್ತಾರ ಅಂತ ಕಾಯ್ತಾ ಇದ್ದಾನೆ. ಆಮಾಕೆ ಆನಂದ ದಿಬೆ ಐಚೆ ಕೋನ್ ಜನ, ಯಾವ ಜನ ನನ್ಗೆ ಆನಂದ ಕೊಡ್ತಾರೆ ಅಂದ್ರೆ ಯಾರು ಭಗವಂತನಿಗೆ ಆನಂದ ಕೊಡೋಕ್ ಸಾಧ್ಯ? ಈಗ ಯಾರು ಭಿಕ್ಷೆ ಕೊಡ್ಬೋದು ಒಬ್ಬರಿಗೆ? ಆ ಭಿಕ್ಷುಕನಿಗಿಂತಾನು ಶ್ರೀಮಂತನಾಗಿದ್ದವನು ಕೊಡ್ಬೋದು. ನಾನೇ ಭಿಕ್ಷುಕ ಆಗಿದ್ಮೇಲೆ ನಾನು ಇನ್ನೊಬ್ಬರಿಗೆ ಹೇಗೆ ಭಿಕ್ಷೆ ಕೊಡಕ್ ಸಾಧ್ಯ? ಕೃಷ್ಣ ಯೋಚನೆ ಮಾಡ್ತಾನೆ ಗೋಲೋಕದಲ್ಲಿ ಕೂತು, ನಾನು ಆನಂದವನ್ನ ಪಡಿಬೇಕಲ್ಲ, ನನಗೆ ಆನಂದ ಕೊಡುವಂತವ್ರು ಯಾರಿದ್ದಾರೆ? ಅಂತ ಆನಂದ ಕೊಡುವಂತ ಜನರು ನನಗಿಂತ ಕೋಟಿ ಪಟ್ಟು ಶ್ರೀಮಂತರಾಗಿರ್ಬೇಕು, ಹೌದಾ? ಆಮ ಹೈತೆ ಗುಣಿ ಬಡ ಜಗತೆ ಅಸಂಭವ, ಏಕಲಿ ರಾಧಾತೆ ತಾಹಾಕರಿ ಅನುಭವ. ನನಗೆ ಆನಂದವನ್ನ ಕೊಡುವಂತ ಜನ ಯಾರಾದ್ರೂ ಇದ್ದಾರೆ, ಅದು ಶ್ರೀಮತಿ ರಾಧಾರಾಣಿ ಮಾತ್ರ. ಶ್ರೀಮತಿ ರಾಧಾರಾಣಿ ಎಲ್ಲ ರಸಗಳಿಗೆ ಒಡತಿ. ಶ್ರೀಮತಿ ರಾಧಾರಾಣಿನೇ ಎಲ್ಲ ಗೋಪಿಯರಾಗಿ ವಿಸ್ತರಣೆ ಮಾಡಿಕೊಂಡು ವಾತ್ಸಲ್ಯ ರಸದಲ್ಲಿ, ಮಾಧುರ್ಯ ರಸದಲ್ಲಿ, ಸಖ್ಯ ರಸದಲ್ಲಿ, ದಾಸ್ಯ ರಸದಲ್ಲಿ, ಶಾಂತ ರಸದಲ್ಲಿ ಕೃಷ್ಣನಿಗೆ ಆನಂದ ಕೊಡ್ತದೆ. ಅದಕ್ಕೆ ಕೃಷ್ಣ ಯೋಚನೆ ಮಾಡ್ತಾ ಇರೋದು, ಏಕಲಿ ರಾಧಾತೆ ತಾಹಾಕರಿ ಅನುಭವ. ನನಗಿಂತ ಹೆಚ್ಚು ಅರ್ಹತೆ ಪಡೆದವರು ಮಾತ್ರ ನನಗೆ ಆನಂದವನ್ನ ಕೊಡೋಕ್ ಸಾಧ್ಯ. ಬ್ರಹ್ಮರಿಗಿದೆಯಾ? ಇಲ್ಲ. ಶಿವನಿಗಿದೆಯಾ? ಇಲ್ಲ. ದೇವತೆಗಳಿಗಿದೆಯಾ? ಇಲ್ಲ. ಯಾರಿಗಿದೆ ಭಗವಂತನಿಗಿಂತ ಹೆಚ್ಚು ಅರ್ಹತೆ? ಅಸಮೌರ್ಧ್ವ. ಭಗವಂತನಿಗೆ ಯಾರು ಸಮನೂ ಇಲ್ಲ, ಅವನಿಗಿಂತ ಯಾರು ಮೇಲೇನೂ ಇಲ್ಲ. ಅಸಮ ಊರ್ಧ್ವ, ಮೇಲೂ ಇಲ್ಲ ಸಮನೂ ಇಲ್ಲ. ಯಾರಾದ್ರೂ ನನಗೆ ಆನಂದ ಕೊಡುವಂತವ್ರು ಇದ್ದಾರೆ ಅಂದ್ರೆ ಅದು ಕೇವಲ ಶ್ರೀಮತಿ ರಾಧಾರಾಣಿ. ರಾಧಾ ಮಾತ್ರ ಕೃಷ್ಣನಿಗೆ ಆನಂದವನ್ನ ಕೊಡೋಕೆ ಸಾಧ್ಯ. ಹಾಗಾದ್ರೆ ಯಾರು ರಾಧಾ ಭಾವದಲ್ಲಿ ಬರ್ತಾರೆ? ರಾಧಾ ಭಾವ ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭು. ಯಾರು ಶ್ರೀ ಚೈತನ್ಯ ಮಹಾಪ್ರಭುನ ಅನುಸರಿಸ್ತಾರೆ, ಆ ಪರಂಪರೆಯನ್ನು ಅನುಸರಿಸ್ತಾರೆ, ಅವ್ರು ಹೇಳಿದ್ ಮಾಡ್ತಾರೆ, ಅಂತವ್ರು ಮಾತ್ರ ಕೃಷ್ಣ ಪ್ರೇಮ ಅದು ಕಟ್ಟಿಟ್ಟ ಬುತ್ತಿ. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕೃಷ್ಣ ಪ್ರೇಮ ಇಲ್ಲ. ನಾವು ಸುಮ್ಮನೆ ಒಂಟೆ ಕತ್ತೆಗಳ ತರ ಬದುಕಬೇಕು, ಒಂದಿನ ದೇಹ ಬಿಡ್ಬೇಕು ಅಷ್ಟೇ. ಇದೆಲ್ಲ ರಹಸ್ಯವಾದ ಧರ್ಮ ಗ್ರಂಥಗಳಿಂದ ಆಯ್ದ ಶ್ಲೋಕಗಳು. ಅದನ್ನ ಬೆಂಗಾಳಿಯಲ್ಲಿ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಅವರು ರಚನೆ ಮಾಡಿದ್ದಾರೆ. ಆ ಮೂಲ ಸೃಷ್ಟಿಕರ್ತ ಯಾರ್ ಭಗವಂತ
ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದನೋ ಅವನೇ ಅವರ ಹೃದಯದಲ್ಲಿ ಅವರ ಅವರ ಸ್ಮೃತಿಯಲ್ಲಿ ಕೂತು ಬರೆಸಿರೋದು. ಬೃಂದಾವನದಲ್ಲಿ ಕೂತು ಇಳಿ ವಯಸ್ಸಿನಲ್ಲಿ. ಅಸಮೂರ್ಧ್ವ ಕೃಷ್ಣ ಕೋಟಿ ಕಾಮಜಿನಿ ರೂಪ ಯದ್ಯಪಿ ಆಮಾರ ಮೋರ ರೂಪೆ ಆಪ್ಯಾಯತಃ ತ್ರಿಭುವನ ರಾಧಾರ ದರ್ಶನೆ ಮೋರ ಜುಡಾಯ ನಯನ. ಏನ್ ಹೇಳ್ತಾನೆ ಕೃಷ್ಣ, ನನ್ನ ಈ ಸೌಂದರ್ಯ ಏನಿದೆ ಕೋಟಿ ಮನ್ಮಥರಿಗೂ ಸಮ ಅಲ್ಲ. ಕೋಟಿ ಮನ್ಮಥರ ಸೌಂದರ್ಯವೂ ಕೂಡ ನನ್ನ ಸೌಂದರ್ಯದ ಮುಂದೆ ಏನೂ ಅಲ್ಲ. ನನ್ನ ರೂಪಕ್ಕೆ ಸಮನಾಗಿರುವಂಥದ್ದು, ನನ್ನ ರೂಪವನ್ನು ಮೀರಿಸಿದಂಥದ್ದು ಈ ಮೂರು ಲೋಕಗಳಿಗೂ ಸಂತೋಷ ಕೊಡುವಂತಹ ಸೌಂದರ್ಯ ಎಲ್ಲೂ ಇಲ್ಲ. ಇಷ್ಟೆಲ್ಲ ಇದ್ರೂ ನೋಡಿ, ಭಗವಂತ ಹೇಳಿದ ಯೋಚನೆ ಮಾಡ್ತಾನೆ, ಇಷ್ಟೆಲ್ಲ ಇದ್ರೂ ರಾಧಾರಾಣಿ ನೋಡಿದ ತಕ್ಷಣ ನನಗೆ ಆನಂದ ಆಗುತ್ತೆ. ಯಾರು ಇಡೀ ಜಗತ್ತಿಗೆ ಆನಂದವನ್ನು ಕೊಡ್ತಾನೋ ಅಂಥವನೇ ರಾಧಾರಾಣಿಯನ್ನು ನೋಡಿದ ತಕ್ಷಣ ಆನಂದ ಆಗುತ್ತೆ. ಅಂದ್ರೆ ನನ್ನ ಗುಣ ಏನಿದೆಯೋ ಅದಕ್ಕಿಂತ ಕೋಟಿ ಪಟ್ಟು ಗುಣ ಅವಳಲ್ಲಿ ಹೆಚ್ಚಿದೆ. ಆಗ್ಲೇ ಹೇಳಿದ್ದು, ಒಬ್ಬ ಭಿಕ್ಷುಕ ಇನ್ನೊಬ್ಬನಿಗೆ ಹೇಗೆ ಭಿಕ್ಷೆ ಕೊಡಕ್ ಆಗೋದಿಲ್ವೋ, ತನ್ನಲ್ಲಿ ಇದ್ರೆ ಮಾತ್ರ ಇನ್ನೊಬ್ಬರಿಗೆ ಕೊಡಕ್ ಸಾಧ್ಯನೋ, ಹಾಗೆ ರಾಧಾರಾಣಿ ಹತ್ರ ಕೃಷ್ಣನಿಗಿಂತ 100 ಪಟ್ಟು ಕೋಟಿ ಪಟ್ಟು ಹೆಚ್ಚು ಐಶ್ವರ್ಯ ಇದೆ ಅವಳ ಹತ್ರ. ಅದಕ್ಕೋಸ್ಕರ ಕೃಷ್ಣನಿಗೆ ಆನಂದ ಆಗ್ತಾ ಇರೋದು. ಭಗವಂತನ್ಗೆ ಆನಂದ ಕೊಡುವಂತ ಶಕ್ತಿ ಕೇವಲ ರಾಧಾರಾಣಿಗೆ ಮಾತ್ರ ಇರೋದು. ಯಾರು ತನಗಿಂತ ಹೆಚ್ಚಿನ ಶ್ರೀಮಂತರು ಇರ್ತಾರೆ ಅವರಷ್ಟೇ ಆನಂದವನ್ನು ಕೊಡಕ್ ಸಾಧ್ಯ. ಅವಳ ಆನಂದ ಹೇಗಿದೆ ನೋಡಿ, ಅವಳು ಕೊಡುವಂತ ಆನಂದ ಯಾವ ರೀತಿ ಇದ್ದು. ಅವಳು ರಾಧಾರಾಣಿ ಕೃಷ್ಣಮಯಿ, ಯಾವಾಗಲೂ ಕೃಷ್ಣನ ಬಗ್ಗೆನೇ ಸ್ಮರಣೆ ಮಾಡ್ತಿರ್ತಾಳೆ, ಇಷ್ಟ ಮಾಡ್ತಿರ್ತಾಳೆ. ಒಂದ್ಸಲ ಕಾಡಲ್ಲಿ ಜೋರ ಗಾಳಿ ಬೀಸುತ್ತೆ. ಆ ಬಿದಿರು ಗಿಡಗಳೆಲ್ಲ ಒಂದಕ್ಕೊಂದಕ್ಕೂ ಉಜ್ಜುತ್ತೆ. ಬಿದಿರು ಮರಗಳಿರುವಂತಹ ಕಡೆ ಹೋದ್ರೆ ಗಾಳಿ ಬಂದಾಗ ಒಂಥರ ಕೊಳಲ್ ಶಬ್ದ ಬರುತ್ತೆ. ರಾಧಾರಾಣಿ ಏನ್ ಮಾಡ್ತಾ ಇದ್ಲು, ಆ ಬಿದಿರು ಒಂದಕ್ಕೊಂದಕ್ಕೂ ಉಜ್ಜಿದಾಗ ಶಬ್ದ ಬರುತ್ತಲ್ಲ, ಆ ಶಬ್ದ ಕೃಷ್ಣನ ಕೊಳಲಿನ ದನಿ ಅಂತ ಹೇಳಿ ಏನ್ ಮಾಡ್ತಾ ಇದ್ಲು, ಹೋಗಿ ಮರವನ್ನು ತಪ್ಕೊಂಡ್ಬಿಡ್ತಾ ಇದ್ಲು. ಮರ ಅಂತ ತಪ್ಕೊಳ್ತಿರ್ಲಿಲ್ಲ, ಅದನ್ನ ಕೃಷ್ಣ ಅಂತ ತಪ್ಕೊಳ್ತಾ ಇದ್ಲು. ಇದು ಕೃಷ್ಣಮಯಿ ಅಂದ್ರೆ. ನಾನ್ ನೋಡ್ತಾ ನಿಂತಿರ್ತಾ ಇದ್ದೆ ಎಲ್ಲೋ ದೂರದಲ್ಲಿ ಒಂದ್ ಕಡೆ. ಸೊ ರಾಧಾರಾಣಿಯ ಆ ಅಲೌಕಿಕ ಭಾವ ನನ್ನನ್ನು ಕೂಡ ಅಟ್ರಾಕ್ಟ್ ಮಾಡುತ್ತೆ, ನನಗೂ ಆನಂದ ಕೊಡುತ್ತೆ. ಯಾವುದೋ ಒಂದು ಶಬ್ದವನ್ನ ಕೇಳಿದ ತಕ್ಷಣ ಓ ಇದು ಕೃಷ್ಣನ ಕೊಳ್ಳಿನ ಧ್ವನಿ ಅಂತ ಹೋಗಿ ಆ ಮರವನ್ನ ತಬ್ಬಿ ಹಿಡ್ಕೊಳ್ಳೋದಿದೆಯಲ್ಲ, ಅದು ಕೃಷ್ಣಮಯಿ. ಯಾರು ಸದಾ ಕೃಷ್ಣ ಸ್ಮರಣೆ ಇರ್ತಾರೆ ಅಂತವ್ರಿಗೆ ಮಾತ್ರ ಸಾಧ್ಯ ಅದು. ಈ ಭಾವನೆಗಳು, ಈ ಈ ಪ್ರೇಮದ ಆಸ್ವಾದನೆ ಏನಿದೆ, ಇದು ಭಕ್ತರಿಗೆ ಅಭಕ್ತರಿಗೆ ಅರ್ಥ ಆಗೋದಿಲ್ಲ. ಇದು ಲೌಕಿಕ ಜಗತ್ತಲ್ಲೂ ಆತರ ಪ್ರೇಮ ಇದೆ, ಹುಚ್ಚು ಪ್ರೇಮ ಅದು. ಆದ್ರೆ ಇದು ಲೌಕಿಕ ಜಗತ್ತಿನ ಹುಚ್ಚು ಪ್ರೇಮ ಅಲ್ಲ, ಇದು ಅಲೌಕಿಕ ಕೃಷ್ಣಮಯಿ. ಅಂತದ್ ರುಚಿ ಏನಿದೆ ಅವಳಲ್ಲಿ, ಅಂತ ನನ್ನನ್ನೇ ಆಕರ್ಷಣೆ ಮಾಡುವಂತಹ ಶಕ್ತಿ ಏನಿದೆ ಅದಲ್ಲಿ. ರಾಧಾರಾಣಿಯ ಸ್ಪರ್ಶ ಏನಿದೆ, ರಾಧಾರಾಣಿ ಭಗವಂತನನ್ನ ಆಲಿಂಗನ ಮಾಡಿದಾಗ ಕೋಟಿ ಚಂದ್ರರ ಶೀತಲತೆ ಬರ್ತಾ ಇತ್ತು, ತಂಪು. ಆಗ ನನ್ನ ಹೃದಯದಲ್ಲಿ ಆನಂದ ಉಂಟಾಗ್ತಾ ಇತ್ತು, ಉಲ್ಲಾಸ ಬರ್ತಾ ಇತ್ತು. ಹಾಗೆ ಭಗವಂತ ಆ ಗುಣಗಳನ್ನ ಆಸ್ವಾದನೆ ಮಾಡ್ತಾನೆ, ಇಷ್ಟಪಡ್ತಾನೆ. ಪ್ರತಿಯೊಬ್ರು ನಾವು ಹಾಗೇನೆ, ಹಾಗೆ ಇರಬೇಕು. ನಾವು ಆ ಭಾವದಲ್ಲಿ ಇರ್ಬೇಕು. ಗೋಪ ಬಾಲಕರು ಕೃಷ್ಣನಿಗೆ ಎಷ್ಟು ಆನಂದ ಕೊಡ್ತಾ ಇದ್ರು. ಕಾಡಿಗೆ ಹೋಗ್ತಾ ಇದ್ರು, ಒಟ್ಟಿಗೆ ದನ ಮೇಯಿಸ್ತಾ ಇದ್ರು, ಒಟ್ಟಿಗೆ ಊಟ ಮಾಡ್ತಾ ಇದ್ರು, ಒಟ್ಟಿಗೆ ಆಟ ಆಡ್ತಾ ಇದ್ರು, ಒಬ್ರಿಗೊಬ್ರು ಛೇಡಿಸ್ತಾ ಇದ್ರು, ರೇಗಿಸ್ತಾ ಇದ್ರು. ಯಾವ್ದಾದ್ರು ಒಂದು ಭಾವದಲ್ಲಿ ನಾವು ಭಗವಂತನನ್ನ ಪ್ರೀತಿ ಮಾಡ್ಬೇಕು. ಕೃಷ್ಣನಿಗೆ ತಾಂಬೂಲ ಕೊಡ್ತಾ ಇದ್ಲು ಶ್ರೀಮತಿ ರಾಧಾರಾಣಿ. ಕೃಷ್ಣ ಏನ್ ಮಾಡ್ತಿದ್ದ, ಆ ತಾಂಬೂಲನ ಅಗದ್ಬಿಟ್ಟು ಆ ರಸವನ್ನ ರಾಧಾರಾಣಿ ಕೊಡ್ತಾ ಇದ್ದ. ಅದು ಟೇಸ್ಟ್, ಅದು ಅನುಭವಕ್ಕೆ ಬಂದ ತಕ್ಷಣ ರಾಧಾರಾಣಿ ಮರ್ತೋಗ್ತಾ ಇದ್ಲು ಆ ಪ್ರೇಮದ ಅಲೌಕಿಕ ಪ್ರೇಮದ ರಸದಲ್ಲಿ. ಸೊ ಈ ಆನಂದವನ್ನ ಕೃಷ್ಣ ಬರೀ ಯಾರಿಗೂ ಕೊಡ್ಲಿಲ್ಲ, ಕೇವಲ
ರಾಧಾರಾಣಿ ಮಾತ್ರ. ಅದಕ್ಕೆ ಹೇಳಿದ್ವಿ, ಯಾಕಂದ್ರೆ ಯಾಕೆ ನಾವು ಜಾಸ್ತಿ ರಾಧಾರಾಣಿ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಎಷ್ಟೋ ಅಲೌಕಿಕ ರಸಗಳಿದೆ, ಆದ್ರೆ ನಮಗೆ ನಾವು ಎಷ್ಟು ಅರ್ಥ ಮಾಡ್ಕೊಳಕ್ ಸಾಧ್ಯ? ರಾಧಾರಾಣಿ ಭಾವ ಅಂದ್ರೆ ಎಂತದ್ದು? ಸೊ ಈ ರಾಧಾರಾಣಿ ಭಾವದಲ್ಲಿ ಚೈತನ್ಯ ಮಹಾಪ್ರಭು ಕಲಿಯುಗದಲ್ಲಿ ಅವತಾರ ಮಾಡಿದ್ದಾರೆ ಅಂದಾಗ ನಾವು ಅವ್ರನ್ನ ಹೇಗೆ ಆಕರ್ಷಣೆ ಮಾಡ್ಬೇಕು? ನಾವು ಹೇಗೆ ನಾವು ಮಹಾಪ್ರಭು ಹತ್ರ ಹೋದಾಗ ಯಾವ ಭಾವದಲ್ಲಿ ಹೋಗ್ಬೇಕು? ಪಂಚತತ್ವ ಹತ್ರ ಹೋದಾಗ ನಾವು ಯಾವ ಭಾವದಲ್ಲಿ ಹೋಗ್ಬೇಕು? ಈಗ ನಾವು ಪಂಚತತ್ವ ಪೂಜೆ ಮಾಡ್ತೀವಲ್ವಾ, ಪಂಚತತ್ವ ಸಂಧ್ಯಾ ಆರತಿ ಮಾಡ್ತೀವಿ, ಸೊ ಹರೇ ಕೃಷ್ಣ ಮಂತ್ರ ಹೇಳ್ತೀವಿ, ಪಂಚತತ್ವ ಮಂತ್ರ ಹೇಳ್ತೀವಿ. ಆದ್ರೆ ಈ ಪಂಚತತ್ವ ಯಾರಂತಾನೆ ಗೊತ್ತಿಲ್ಲ, ಭಾವನೆ ಗೊತ್ತಿಲ್ಲ ನಮ್ಗೆ. ಈಗಲೂ ಅಷ್ಟೇ ನೋಡಿ, 2-3 ವರ್ಷದಿಂದ ಆ ಬರ್ತದಾರೆ, ಸೆಂಟರ್ಗೆ ಬರ್ತಾರೆ ಅಂತ ನೋಡ್ತಾರೆ, ಫೋಟೋ ಅಲಂಕಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಫೋಟೋ ಅಲಂಕಾರ ಮಾಡಿರ್ತಾರೆ ಚೆನ್ನಾಗಿ, ಆದ್ರೆ ಯಾರಂತ ಗೊತ್ತಿರೋದಿಲ್ಲ. ಯಾರೋ 1-5 ಜನ ಇದ್ದಾರೆ ಅದರಲ್ಲಿ ಪಂಚತತ್ವ, ಎಲ್ರು ಕೈ ಮೇಲೆ ಎತ್ಕೊಂಡಿದ್ದಾರೆ. ಆ ಥರನೂ ಇರ್ತಾರೆ. ಅಲ್ಲ, ಎಲ್ರು ಹಂಗೆ ಅಂತ ಅಲ್ಲ ಹೇಳ್ತಾ ಇದ್ದಾರೆ, ಆ ಥರನೂ ಇರ್ತಾರೆ. ಅಂದ್ರೆ ಏನು ಅವ್ರ ಬಗ್ಗೆ ಗೊತ್ತಿಲ್ದೇನೆ ಪ್ರೀತಿನೂ ಮಾಡ್ತಾ ಇದಾರೆ ಅವರನ್ನ. ಅದನ್ನ ತಿಳ್ಕೊಂಡಾಗ ಹೆಂಗಿರುತ್ತೆ ನೋಡಿ, ಓ ರಾಧಾರಾಣಿ ಭಾವದಲ್ಲಿ ಬಂದಿರುವಂತ ಕೃಷ್ಣ. ಈ ಭಾವ ಅರ್ಥ ಆಗ್ಲಿ ಅಂತ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಇದೀವಿ. ರಾಧಾರಾಣಿ, ಅವಳ ಅಲೌಕಿಕ ಗುಣಗಳು ಹೇಗೆ, ಹೇಗೆ ಕೃಷ್ಣ ಆಕರ್ಷಣೆ ಮಾಡ್ತಾ ಇದ್ದು, ರಾಗಭಕ್ತಿ ಅಂದ್ರೆ ಏನು. ಅದಕ್ಕೆ ಭಕ್ತನಲ್ಲಿ ತಂತಾನೇ ಉದ್ಭವ ಆಗುತ್ತಲ್ಲ ಪ್ರೇಮ, ಸ್ಪಾಂಟೇನಿಯಸ್ ಲವ್. ಸೊ ತಂತಾನೇ ಉದ್ಭವ ಆಗಿರುವಂತ ಪ್ರೀತಿಯಿಂದ ನಾವು ಭಕ್ತಿ ಸೇವೆಯನ್ನು ಮಾಡ್ಬೇಕು. ಭಕ್ತಿ ಸೇವೆ ಮಾಡೋದು ಕೊನೆ, ಅಂತಿಮ. ಸೊ ಭಕ್ತಿ ಸೇವೆ ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಡಕ್ಕೋಸ್ಕರ ಭಗವಂತ ಬರೋದು, ಸುಮ್ಮನೆ ಮಾಡೋದಲ್ಲ. ಒಳಗಡೆ ಡ್ರೈ ಇದೆ, ಏನಿಲ್ಲ, ಹೃದಯದಲ್ಲಿ ಪ್ರೀತಿ ಇಲ್ಲ, ಭಗವಂತನ ಬಗ್ಗೆ ಏನ್ರೇನು ಗೊತ್ತಿಲ್ಲ, ಜ್ಞಾನ, ಸುಮ್ಮನೆ ಭಕ್ತಿ ಮಾಡ್ತೀವಿ ಅಂದ್ರೆ ಅದ್ರದ್ದು ಏನು ಪ್ರಯೋಜನ ಇಲ್ಲ. ಇಷ್ಟು ದಿನ ಮಾಡಿದ ಅದೇ ತಾನೇ ನಾವು. ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ರೇನೆ ದೊಡ್ಡ ಭಕ್ತರು ನಾವು. ಗಿರಿನಗರಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಅಂತ. ಅಲ್ಲಿ ನಾವು ರಾಮಾಯಣ ಭಗವದ್ಗೀತಾ ಡಿಸ್ಟ್ರಿಬ್ಯೂಟ್ ಮಾಡಕ್ ಹೋಗ್ತಿದ್ವಿ. ಅಲೋ ಮಾಡಲ್ಲ ಒಳಗಡೆ, ಒಳಗಡೆ ಹೋಗಿ ಬಿಡೋದಿಲ್ಲ ನಮ್ಮನ್ನ. ನೀವು ಅಲ್ಲಿ ಅದು ಏನು ಗೇಟ್ ಮುಂದೆ ನಿಲ್ಲಂಗಿಲ್ಲ, ಯಾಕಂದ್ರೆ ಅಲ್ಲಿ ಶುದ್ಧ ಭಕ್ತರು ಬಂದಿರ್ತಾರಲ್ವಾ. ಎಲ್ಲ ತೆಂಗಿನಕಾಯಿ ಕಟ್ಬಿಟ್ಟು ಕಾರ್ಯಸಿದ್ಧಿ ಆಂಜನೇಯ ನನಗೆ ಮನೆ ಕೊಡು, ಹೆಂಡತಿ ಕೊಡು, ಬ್ರಹ್ಮಚರ್ಯ ಹತ್ರ ಹೋಗ್ಬಿಟ್ಟು ನನಗೆ ಹೆಂಡತಿ ಕೊಡು, ಮದುವೆ ಮಾಡಿಸು, ಮಕ್ಳು. ನಾಚಿಕೆ ಆಗೋದಿಲ್ವಾ ನಮ್ಗೆ? ಆಗ್ಬೇಕು ಬೇಡವಾ? ಮಹಾಭಕ್ತ, ಶುದ್ಧ ಭಕ್ತ, ಸದಾ ರಾಮನಾಮ ಜಪ ಮಾಡ್ತಾ ಇದ್ದಾನೆ, ಕಪಾಳಕ್ಕೆ ಒಂದು ಬಾರ್ಸು, ಹೋಗಿ ರಾಮನಾಮ ಜಪ ಮಾಡು ಅಂತ ಕೊಡ್ಬೇಕು ಯಾರಿಗಾದ್ರು ಅಂತ ನನಗೆ. ರಾಮಾಯಣ ಆಕ್ಸೆಪ್ಟ್ ಮಾಡೋದಿಲ್ಲ. ಅಲ್ಲಿ ರಾಮಾಯಣ ಪುಸ್ತಕ ತಗೊಳ್ಳಿ, ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀರಾ, ಏನು ಎಲ್ಲ ಇಡೀ ಬೆಂಗಳೂರಲ್ಲಿ ಜನ ಎಲ್ಲ ಬಂದಿರ್ತಾರೆ ಅಲ್ಲಿಗೆ. ಏನ್ ಭಕ್ತಿ ಅದು? ಎಂಥ ಭಕ್ತಿ ಅದು? ಒಳಗಡೆ ಅದು ಪ್ರೇಮ ಅಲ್ಲ, ಅದು ಕಾಮದ ಭಕ್ತಿ ಅದು. ನಾವು ಭಕ್ತ ಹತ್ರ ಹೋಗಿ ಏನ್ ಕೇಳ್ಬೇಕಂತ ಗೊತ್ತಿಲ್ಲ. ಈಗ ತೆಂಗಿನಕಾಯಿ ಕಟ್ತೇನೆ, ಏನಕ್ಕೆ ತೆಂಗಿನಕಾಯಿ ಕಟ್ತಾರಲ್ಲಿ? ನಾವು ಹೋಗಿ ಆಶ್ಚರ್ಯ ಆಯ್ತು, ಏನಿದು ತೆಂಗಿನಕಾಯಿ ಅಲಂಕಾರ ಮಾಡಿದಾರೆ ಸರ್? ಅಲಂಕಾರ ಅಲ್ಲ ಸರ್, ಅದು ಭಕ್ತರು ಬಂದು ಅದನ್ನ ಕಟ್ಬಿಟ್ಟು ಹೋಗ್ತಾರೆ, ಆಂಜನೇಯನಿಗೆ ಅರಕೆ ಹೊತ್ಕೊಳ್ತಾರೆ. ಹೌದಾ, ಅಷ್ಟು ಪ್ರೀತಿ ಇದೆಯಾ ಆಂಜನೇಯ ಮೇಲೆ? ಒಂದು ರಾಮಾಯಣ ಪುಸ್ತಕ ತಗೊಳ್ಳಿ, ಬೇಡ. ಇಂಥ ಪ್ರೀತಿಗಳನ್ನ, ಇದು ಪ್ರೀತಿ ಅಂತಾರೆ ಇದು? ಎಲ್ರು ಮಾಡೋದು ಅದೇ ಕೆಲಸ, ಯಾರೋ ಅವ್ರಿಗೆ ಮಾತ್ರ ಹೇಳ್ತಾರೆ ಅಂತ ಅನ್ಕೊಂಡು ಖುಷಿ ಪಡಬಾರ್ದು. ಎಲ್ರು ಮಾಡೋದು ಅದೇ ಕೆಲಸನೇ. ಸದ್ಯ ನಾವು ಹೋಗಿಲ್ಲಪ್ಪ ಕಾರ್ಯಸಿದ್ಧ ಆಂಜನೇಯ ದೇವಸ್ಥಾನಕ್ಕೆ, ನಮಗ್ ಬೈತಾ ಇಲ್ಲ. ಎಲ್ರು ಮಾಡೋದು ಅದೇ ಕೆಲಸನೇ. ಒಳಗೆ ಪ್ರೇಮನೇ ಇಲ್ಲ, ಭಗವಂತನ ಬಗ್ಗೆ ಒಂದು ಕಿಂಚಿತ್ ಪ್ರೀತಿ ರಸ ಇಲ್ಲ, ಅವನಿಗೋಸ್ಕರ ಒಂದು ಸೇವೆ ಮಾಡ್ಬೇಕಂತ ಇಲ್ಲ, ಮತ್ತೆ ದೇವಸ್ಥಾನ ಕೊಡೋಗ್ಬಿಡ್ತೀವಿ. ಕೃಷ್ಣ ಹೇಳ್ತದ್ರೆ ಇಲ್ಲಿ, ಭಕ್ತನಲ್ಲಿ ತಂತಾನೇ ಉಂಟಾಗುವ ಪ್ರೇಮ ಇದೆಯಲ್ಲ, ಆ ಪ್ರೇಮದ ಮೂಲಕ ಉದ್ಭವಿಸುವ ಭಕ್ತಿ ಸೇವೆ. ಆ ಮಾರ್ಗವನ್ನ ನಾನು ಹೇಳ್ಕೊಡಕ್ ಬಂದಿರೋದು, ಯಾವ್ದೋ ಕ್ರಿಯೆ ಅಲ್ಲ. ಕೂತ್ಕೊಳ್ಳಿ, ಮೂಗಿಡ್ಕೊಳ್ಳಿ, ಉಸಿರು ಬಿಡಿ ಅಂತ ಹೇಳ್ಕೊಳಕ್ಕೋಸ್ಕರ ಬಂದಿದ್ದಲ್ಲ ನಾವು. ಪಂಚತತ್ವ ಬಂದಿದ್ದೇನಕ್ಕೋಸ್ಕರ ಈ ಭೌತಿಕ ಜಗತ್ತಿಗೆ. ಪಂಚತತ್ವಗಳು ಪಂಚತತ್ವ ಹೆಸರು ಗೊತ್ತಿದ್ಯಾ ಹೊಸೊಬ್ಬರಿಗೆ?
ಯಾರ್ಯಾರು ಹೊಸಬ್ರು ಇದ್ದೀರಾ? ಪಂಚತತ್ವ ಶ್ರೀ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಶ್ರೀ ಅದ್ವೈತಾಚಾರ್ಯ, ಶ್ರೀ ಗದಾಧರ ಪಂಡಿತ್, ಶ್ರೀವಾಸ್ ಠಾಕೂರ್. ಯಾರು ಇವರು? ಪಂಚತತ್ವ. ಮನುಷ್ಯರಲ್ಲ ಇವರು, ಭಗವಂತನೇ. ಕೃಷ್ಣ, ಬಲರಾಮ, ವಿಷ್ಣು ಪ್ಲಸ್ ಸದಾಶಿವ, ರಾಧಾರಾಣಿ, ನಾರದ ಮುನಿ, ಇಷ್ಟು ಜನ ಸೇರಿಕೊಂಡು ಕಲಿಯುಗದಲ್ಲಿ ಒಟ್ಟಾಗೆ ಬಂದರು. ಕೃಷ್ಣವರ್ಣಂ ತುಷಾ ಕೃಷ್ಣಂ ಸಾಂಗೋಪಾಂಗಸ್ತ್ರ ಪಾರ್ಷದಂ ಯಜ್ಞ ಸಂಕೀರ್ತನ ಪ್ರಾಯೇರ್ ಯಜಂತಿ ಸುಮೇಧಸಃ. ಕಲಿಯುಗದ ಧರ್ಮವನ್ನ ಪ್ರಚಾರ ಮಾಡೋಕ್ಕೋಸ್ಕರ, ಯಜ್ಞ ಸಂಕೀರ್ತನವನ್ನ ಪ್ರಚಾರ ಮಾಡೋಕ್ಕೋಸ್ಕರ ಬಂದಿದ್ದು ಪಂಚತತ್ವ. ಭಗವಂತನೇ. ಆ ಭಗವಂತ ಬಂದಿದ್ದೇನಕ್ಕೋಸ್ಕರ? ಭಕ್ತನಲ್ಲಿ ಉದ್ಭವವಾಗುವ, ತಂತಾನೆ ಉದ್ಭವವಾಗುವ ಪ್ರೇಮದ ದ್ವಾರ, ಪ್ರೇಮದ ಮೂಲಕ ಭಕ್ತಿ ಸೇವೆಯನ್ನ ಮಾಡೋದನ್ನ ಹೇಳ್ಕೊಡಕ್ ಬಂದಿದ್ದು. ಮೊದಲು ಫಸ್ಟು ಭಕ್ತಿ ಮಾಡೋದಿರ್ಲಿ, ಆಮೇಲೆ ಪ್ರೀತಿಯನ್ನು ಬೆಳೆಸ್ಕೋಬೇಕು. ಪ್ರೀತಿಯಿಂದ ಭಕ್ತಿ ಮಾಡಬೇಕು. ಭಕ್ತಿ ಮಾಡಿದ ಮೇಲೆ ಏನ್ ರಿಸಲ್ಟ್ ಬರುತ್ತೆ ಅದು ಕೃಷ್ಣನ ಊಹೆ ಮಾಡಕ್ಕಾಗಲ್ಲ. ಭಕ್ತಿಯ ಫಲಿತಾಂಶ ಭಗವಂತನ ಊಹೆ ಮಾಡಕ್ಕಾಗಲ್ಲ. ಭಗವಂತನ ಕೈಲೂ ಪೂರ್ತಿ ಭಕ್ತಿಯ ಫಲಿತಾಂಶವನ್ನು ಕೊಡೋಕ್ಕಾಗೋದಿಲ್ಲ. ಗೋಪಿಯರಿಗೆ ಬ್ರಹ್ಮದೇವರು ಹೇಳ್ತಾರೆ, ಸಾಕ್ಷಾತ್ ಕೃಷ್ಣನೇ ಹೇಳ್ತಾನೆ ಗೋಪಿಯರಿಗೆ, ನನಗೆ ಬ್ರಹ್ಮದೇವರಷ್ಟೇ ಆಯುಷ್ಯ ಇದ್ರೂ ನಾನು ನಿಮ್ಮ ಸೇವೆ, ನಿಮ್ಮ ಋಣವನ್ನ ನಾನು ತೀರ್ಸೋಕ್ಕಾಗೋದಿಲ್ಲ. ಅಷ್ಟು ಪ್ರೀತಿ ಮಾಡಿದ್ದೀರಿ ನೀವು, ಅಷ್ಟು ಭಕ್ತಿ ಮಾಡಿದ್ದೀರಿ ನೀವು ನನ್ನನ್ನು. ನನಗೂ ಆಸೆ ಆಗ್ತದೆ ಇವಾಗ ನಾನು ಈ ತರ ಭಕ್ತಿ ಮಾಡ್ಬೇಕಲ್ಲ ಅಂತ. ಇದು ಪ್ರೇಮ ತಂತಾನೆ ಉದ್ಭವ ಆಗ್ಬೇಕು. ವಿದ್ಯಾರ್ಥಿ ಭವನಿಗೆ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳೆಲ್ಲ ಬಂದು, ಫಿಲ್ಮ್ ಸ್ಟಾರ್ಗಳು, ಕ್ರಿಕೆಟ್ ಸ್ಟಾರ್ಗಳೆಲ್ಲ ಬಂದು ದೋಸೆ ಏನ್ ದೋಸೆ ಏನಿದೆ ಅಂತ ಅಟ್ರಾಕ್ಷನ್ ಅದಲ್ಲಿ ಅವರು ಬಂದು ಇಲ್ಲಿ ಬೀದಿಲಿ ನಿಂತ್ಕೊಂಡು ದೋಸೆ ತಿನ್ಕೊಂಡು ಹೋಗ್ತಾರೆ ಅಂದ್ರೆ, ಆ ವಿದ್ಯಾರ್ಥಿ ಭವನ ದೋಸೆಲಿ ಏನ್ ರುಚಿ ಇದೆ? ಅವರು ಅಕ್ಕಿ ಹಿಟ್ಟಲ್ಲೇ ಮಾಡಿರ್ತಾರೆ. ಅದು ಏನೋ ಸ್ಪೆಷಲ್ ಇರೋದಕ್ಕೆ ತಾನೇ ಬಂದು ನಿಂತ್ಕೊಂಡು ತಿಂತಾರೆ ಅಲ್ಲಿ. ಹೌದು ಅಲ್ವೋ? ದೋಸೆ ಎಲ್ಲರ ಮನೇಲಿ ಮಾಡ್ತಾರಪ್ಪ. ವಿದ್ಯಾರ್ಥಿ ಭವನಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಬಂದು ತಿಂತಾರೆ ಅಂತ ಅಂದ್ರೆ ಅದು ಏನೋ ಒಂದು ರಸ ಇದೆ ಅಂತ ಅಷ್ಟೇ. ಸೊ ಲೌಕಿಕ ಜಗತ್ತಲ್ಲೂ ಆ ತರ ರಸ ಇದೆ ಅಂದಮೇಲೆ ಇದು ಕೃಷ್ಣನ ಅಲೌಕಿಕ ಜಗತ್ತಲ್ಲಿ ಯಾವ ತರ ಇರ್ಬೋದು ರಸ? ಅದು ಕೃಷ್ಣನನ್ನು ಆಕರ್ಷಣೆ ಮಾಡುತ್ತೆ. ಏನಿಲ್ಲದೆ ಆಕರ್ಷಣೆ ಮಾಡುತ್ತಾ? ಅದಕ್ಕೆ ಹೇಳೋದು, ನಮಗೆ ಶುದ್ಧ ಭಕ್ತಿ, ಪ್ರೇಮ ಭಕ್ತಿ ಮಾಡೋರು ಬೇಕು. ಪ್ರೇಮ ಭಕ್ತಿ ಮಾಡೋರು ಬೇಕು, ಬರಬೇಕು, ಮುಂದೆ ಬರಬೇಕು, ವಾಲಂಟಿಯರ್ಸ್ ಬರಬೇಕು. ಇಲ್ಲ ನಾನು ತಿಳ್ಕೋಬೇಕು ಆ ಪ್ರೇಮ ಭಕ್ತಿ ಅಂದ್ರೆ ಏನು, ನಾನು ಸ್ವಲ್ಪ ತಿಳ್ಕೋಬೇಕು ಅನ್ನೋರು ಬೇಕು. ಸುಮ್ಮನೆ ಹೋಗೋದಂತೆ ಕಡ್ಡಿ ಕರ್ಪೂರ ಹಾಕ್ಬಿಡೋದು, ಎಣ್ಣೆ ನಿಂಗೆ ತಟ್ಕೊಂಡು ಕಿವಿ ಹಿಡ್ಕೊಂಡು 4 ಬಸ್ಕಿ ಹೊಡ್ಬಿಟ್ಟು ಬಂದ್ಬಿಡೋದು. ಭಕ್ತಿ ಅಲ್ಲ ಅದು, ಅಷ್ಟೇ. ನೀವೇನಾದ್ರು ಅನ್ಕೊಳ್ಳಿ, ಭಕ್ತಿ ಅಂತೂ ಅಲ್ಲ ಅದು. ಅಂದ್ರೆ ನನ್ನ ಈ 3 ಅಪೇಕ್ಷೆಗಳು ಈಡೇರ್ಲಿಲ್ಲ ಅಂತ ಕೃಷ್ಣನ ಯೋಚನೆ, ಸಂಕಟ ಭಗವಂತನಿಗೆ, ಅತೃಪ್ತಿ. ಆ 3 ಈಡೇರ್ಲಿಲ್ವಲ್ಲ. ಯಾಕಂದ್ರೆ ಯಾಕೆ ಈಡೇರಿಲ್ಲ? ಒಂದು ಸಂಬಂಧ, ಈಗ ಯಾವುದೋ ಒಂದು ಸಂಬಂಧ, ಫಾರ್ ಎಕ್ಸಾಂಪಲ್ ಹೆಂಡತಿ, ಗಂಡ ಹೆಂಡತಿ ಸಂಬಂಧ. ಸೊ ಗಂಡನಲ್ಲಿ ಏನಂತ ಕ್ವಾಲಿಟಿ ಇದೆ ಹೆಂಡತಿನ ಆಕರ್ಷಣೆ ಮಾಡುತ್ತೆ? ನಾನು ಈಗ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಗಂಡ ಹೆಂಡತಿಯನ್ನ, ಎಲ್ಲೋ ಹೋಟ್ಲಲ್ಲಿ ತಿನ್ನಿಸ್ತಾನೆ, ಏನೋ ಮಾಡ್ತಾನೆ. ಸೊ ಅವಳಿಗೆ ಏನೋ ಒಂಥರ ಆನಂದ ಆಗುತ್ತೆ. ಆ ಆನಂದವನ್ನ ಗಂಡನಿಗೆ ಹೇಗೆ ಗೊತ್ತಾಗುತ್ತೆ? ಹೆಂಡತಿ ಸ್ಥಾನದಲ್ಲಿ ಇದ್ದು ತಾನೇ ಅವಳ ಆನಂದವನ್ನು ಅನುಭವಿಸಕ್ ಸಾಧ್ಯ ಅವನು. ಅಂದ್ರೆ ಒಂದು ಸಂಬಂಧದ ಆ ಆನಂದ ಇನ್ನೊಂದು ಸಂಬಂಧಕ್ಕೆ ಅರ್ಥ ಆಗೋದಿಲ್ಲ. ವಿರುದ್ಧ ಸ್ಥಾನದಲ್ಲಿ ನಿಂತು ಅದನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಅದೇ ತರ ಹೆಂಡತಿಗೂ ಗಂಡನಿಗೆ ಎಷ್ಟು ಆನಂದ ಆಗುತ್ತೆ, ಅವನಿಗೆ ಏನು ಕೊಟ್ರೆ ಆನಂದ ಆಗುತ್ತೆ, ಅವನ ಸುಖ ದುಃಖಗಳು ಏನು ಅನ್ನೋದು ಹೆಂಡತಿಗೆ ಯಾಕೆ ಅರ್ಥ ಆಗುತ್ತೆ? ವಿರುದ್ಧ ಸ್ಥಾನದಲ್ಲಿ ನಿಂತು. ಅದಕ್ಕೆ ಹೇಳೋದು, ಗಂಡ ಹೆಂಡತಿ ಸಂಬಂಧ ಹೇಗಿರುತ್ತೆ, ಗಂಡನ ಅನಿಸಿಕೆಗಳು, ಪ್ರೀತಿ, ಅವನಿಗೆ ಬೇಕು ಬೇಡಗಳು ಹೆಂಡತಿಗೆ ಅರ್ಥ ಆಗಿರ್ಬೇಕು, ಹೆಂಡತಿಯ ಬೇಕು ಬೇಡಗಳು ಗಂಡನಿಗೆ ಅರ್ಥ ಆಗಿರ್ಬೇಕು. ಇಬ್ಬರು ಹೃದಯದಲ್ಲಿ ಇದ್ರೆ ಮಾತ್ರ, ಅಂದ್ರೆ ಆ ಪ್ರೀತಿ ಇದ್ರೆ ಮಾತ್ರ ಸಾಧ್ಯ. ಸೊ ಹಾಗೆ ಭಗವಂತನ ಯೋಚನೆ ಮಾಡಿದ್ದು, ನಾನು ರಾಧಾರಾಣಿಯ ಭಾವದಲ್ಲಿ ಇದ್ದು ನಾನು ಆ ರಸವನ್ನು ಆಸ್ವಾದನೆ ಮಾಡ್ಬೇಕು. ಇಲ್ಲಾಂದ್ರೆ ನಾನು ಆ ರಸವನ್ನು ಆಸ್ವಾದನೆ ಮಾಡಕ್ಕೆ ಖಂಡಿತ ಸಾಧ್ಯ ಆಗಲಿಲ್ಲ. ಹೀಗೆ ಯೋಚನೆ ಮಾಡ್ತಾ ಭಗವಂತ
ಆ ಸಮಯಕ್ಕೋಸ್ಕರ ಕಾಯ್ತಾ ಇದ್ದ. ಸರ್ವ ಭಾವೇ ಕೈಲ ಕೃಷ್ಣ ಏತಾ ನಿಶ್ಚಯ. ಈಗ ಡಿಸೈಡ್ ಮಾಡ್ದ ಕೃಷ್ಣ, ಭಗವಂತ ಡಿಸೈಡ್ ಮಾಡಿದ್ದಾನೆ. ಇಲ್ಲ ಇಲ್ಲ, ನಾನು ಡಿಸೈಡ್ ಮಾಡಿದ್ದಾಯ್ತು, ನಾನು ಆ ರಸವನ್ನ ಆಸ್ವಾದನೆ ಮಾಡ್ಬೇಕು ಆದಷ್ಟು ಬೇಗ. ಯಾವಾಗ? ಇನ್ನು ಈಗ ತಾನೇ ದ್ವಾಪರ ಮುಗಿದಿದೆ, ಅವತಾರ ಸಮಾಪ್ತಿ ಮಾಡಿ ಹೋಗಿದ್ದೀರಾ ಗೋಲೋಕಕ್ಕೆ. ಕೃಷ್ಣೇ ಸ್ವಧಾಮೋಪಗತೆ ಧರ್ಮ ಜ್ಞಾನಾದಿಭಿ ಸಹ ಕಲೋ ನಷ್ಟ ದೃಶಾಮೇಶ. ಕಲಿಯುಗದಲ್ಲಿ ಎಲ್ಲರಿಗೂ ನಷ್ಟ ದೃಶಾಮೇಶ, ಕುರುಡ್ರು. ಕಲಿಯುಗದಲ್ಲಿ ಎಲ್ಲರೂ ಕುರುಡ್ರೆ. ಕಲೋ ನಷ್ಟ ದೃಶಾಂ ಏಷ. ಅದೇ ಪುರಾಣ ಅರ್ಕ ಉದಿತೋ ನಿದಿತ. ಪುರಾಣ, ಭಾಗವತ ಪುರಾಣ ಅವಾಗ ಉದಿತ ಆಯಿತು. ಹೇಗೆ ಸೂರ್ಯದ ಗಗನದಲ್ಲಿ ಆಕಾಶದಲ್ಲಿ ಸೂರ್ಯ ಉದಯ ಆಗ್ತಾನೆ, ಆಗ ನಮ್ಮ ಅಂಧಕಾರ ಎಲ್ಲ ದೂರ ಆಗುತ್ತೋ, ಹಾಗೆ ಕಲಿಯುಗ ಸಮಾಪ್ತಿ ಆದ್ಮೇಲೆ, ಅಂದ್ರೆ ಕೃಷ್ಣೇ ಸ್ವಧಾಮೋಪಗತೆ, ಕೃಷ್ಣ ಸ್ವಧಾಮಕ್ಕೆ ಹೊರಟ ಮೇಲೆ ಧರ್ಮ ಜ್ಞಾನಾದಿಬಿಹಿ, ಎಲ್ಲ ಧರ್ಮ ಜ್ಞಾನಗಳೆಲ್ಲ ಹೊರಟೋಗ್ಬಿಡ್ತವೆ. ಆಗ ಭಗವಂತ ಉದಯ ಆಗ್ತಾನೆ. ಹೇಗೆ? ಯಾವ ರೂಪದಲ್ಲಿ? ಭಾಗವತ ರೂಪದಲ್ಲಿ. ಈಗ ಭಾಗವತ ಓದಿದಾಗ್ಲೇ ನಮ್ಗೆ ಅರ್ಥ ಆಗೋದು ಜೀವನ ಏನು ಅಂತ. ಸುಮ್ಮನೆ ಹತ್ಕೊಂಡು ಕಣ್ಣು ನೋಡ್ಸ್ಕೊಂಡು ಕೂತ್ಕೊಳ್ಳೋದಲ್ಲ. ಅಯ್ಯೋ ನಮ್ಗೆ ಸಂಕಟ ಆಗಿದೆ, ನಮ್ಗೆ ನೋವಾಗಿದೆ, ನಮ್ಗೆ ದುಃಖ ಆಗಿದೆ, ಏನು ಪ್ರಯೋಜನ ಇಲ್ಲ. ಹತ್ತು 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 ಕಣ್ಣು ಬತ್ತೋಗುತ್ತೆ ಅಷ್ಟೇ, ಬಿಟ್ರೆ ನಮ್ಗೆ ಏನು ಪ್ರಯೋಜನ, ಪಾಪಗಳು ಕಳೆಯೋದಿಲ್ಲ. ಮತ್ತೆ ಇನ್ನೊಂದು ಬರುತ್ತೆ, ಇನ್ನೊಂದು ಅಳೋದಕ್ಕೆ, ಇನ್ನೊಂದು ಪಾಪಕರ್ಮಗಳು ಉದಯ ಆಗುತ್ತೆ. ಎಲ್ಲ ಪಾಪಗಳನ್ನ ಒಂದೇ ಸಲ ನಿರ್ಮೂಲನೆ ಮಾಡ್ಬೇಕಂದ್ರೆ ನಾವು ಮೊದಲು ಭಗವಂತನ ಶರಣಾಗತಿಗೆ ಬರ್ಬೇಕು. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಾನು ಎಲ್ಲ ಪಾಪಗಳನ್ನು ತೊಳೆದು ಬಿಡ್ತೀನಿ ಅಂತ ಭಗವಂತನ ಹೇಳ್ತಾನೆ. ಸೊ ಅದಕ್ಕೋಸ್ಕರ ಕೃಷ್ಣನು ಆ ರಸವನ್ನ ಆಸ್ವಾದನೆ ಮಾಡ್ತಾ ಇದ್ದಾನೆ, ಮಾಡಕ್ಕೆ ಇಚ್ಛೆ ಪಟ್ಟಿದ್ದಾನೆ. ಎಷ್ಟು ಸುಂದರವಾದ ಅವತಾರ ನೋಡಿ, ಎಷ್ಟು ಮನಮೋಹಕವಾದ ಅವತಾರ. ಗೊತ್ತಿಲ್ಲ, 3ನೇ ತಾರೀಕು ಶ್ರೀ ಚೈತನ್ಯ ಮಹಾಪ್ರಭು ಅವತಾರ ಮಾಡಿದ್ದಿನ ಗೌರ ಪೂರ್ಣಿಮಾ, ಗುರು ಪೂರ್ಣಿಮಾ ಅಲ್ಲ, ಗೌರ ಪೂರ್ಣಿಮಾ. ಗೌರ ಅಂದ್ರೆ ಗೌರಾಂಗ, ಚೈತನ್ಯ ಮಹಾಪ್ರಭು. ನವದ್ವೀಪದಲ್ಲಿ ಭಗವಂತ ಶಚಿದೇವಿ ಗರ್ಭದಲ್ಲಿ ಅವತಾರ ಮಾಡಿದ. ಶಚಿದೇವಿ ಮತ್ತೆ ಜಗನ್ನಾಥ ಮಿಶ್ರರು ಶ್ರೀ ಚೈತನ್ಯ ಮಹಾಪ್ರಭುಗಳ ಶಾಶ್ವತ ತಂದೆ ತಾಯಿಗಳು. ಅವರು ಈ ರೂಪದಲ್ಲಿ ಬಂದಿದ್ದಾರೆ. ಯಶೋಧ ಮತ್ತೆ ನಂದಗೋಪರ ಅವತಾರ. ಕೃಷ್ಣ ಯಾವಾಗ ಅವತಾರ ಮಾಡಿ ಬರ್ತಾರೆ, ಆ ಅವತಾರಕ್ಕೆ ತಕ್ಕ ವ್ಯವಸ್ಥೆಯನ್ನ ಯೋಗಮಾಯಿ ಮಾಡ್ತಾಳೆ. ಸೊ ನವದ್ವೀಪ 9 ದ್ವೀಪಗಳ ಒಂದು ಅಲೌಕಿಕ ಧಾಮ. ಅದು ಲೌಕಿಕ ಧಾಮ ಅಲ್ಲ, ಅದು ಮಾಯಾಪುರ ನವದ್ವೀಪ ಅಂತ ಹೇಳ್ತಾರಲ್ಲ, ಅದು ಲೌಕಿಕ ಧಾಮ ಅಲ್ಲ, ಅದು ಅಲೌಕಿಕ ಧಾಮ. ಒಂದ್ಸಲ ಕೃಷ್ಣ ಒಬ್ಬ ಗೋಪಿ ಜೊತೆ ಲೀಲೆ ಮಾಡ್ತಿರ್ತಾನೆ, ನೃತ್ಯ ಮಾಡ್ತಿರ್ತಾನೆ. ವಿರಜಾ ನದಿ, ವಿರಜಾ. ಸೊ ಅವಳು ಗೋಪಿ, ವಿರಜಾ ಗೋಪಿ ಜೊತೆ ಲೀಲೆ ಮಾಡ್ಬೇಕಾದ್ರೆ ಅದನ್ನ ನೋಡಿ ಯಾರೋ ಒಬ್ರು ರಾಧಾರಾಣಿಗೆ ವಿಷ ಮುಟ್ಟಿಸ್ತಾರೆ. ಇದು ಶಿವ ಪಾರ್ವತಿಗೆ ಹೇಳ್ತಾರ ಕತೆ. ಯಾವುದು ಗ್ರಂಥದ ಹೆಸರು ಮರ್ತೋಗಿದ್ದೀನಿ. ಶಿವ ಪಾರ್ವತಿ ಹೇಳ್ತಾರೆ ಕತೆ. ಆಗ ಗೋಪಿ, ಆ ವಿರಜಾ ಗೋಪಿ ಯಾರೋ ಆ ವಿಷವನ್ನ ನೋಡಿ ರಾಧಾರಾಣಿಗೆ ವಿಷ ಮುಟ್ಟಿಸ್ತಾರೆ. ರಾಧಾರಾಣಿ ಕೋಪ ಬಂತು, ಕೋಪದಲ್ಲಿ ಓಡ್ ಬರ್ತಾಳೆ. ಹೌದಾ, ಕೃಷ್ಣ ಈ ತರ ಮಾಡ್ತಾ ಇದ್ದಾನ? ಕೃಷ್ಣನ್ ಗೊತ್ತಾಯ್ತು ವಿಚಾರ. ವಿರಜಾಗೆ ಹೇಳ್ತಾನೆ, ಗೋಪಿಗೆ ಹೇಳ್ತಾನೆ, ಗೋಪಿ ಇಲ್ಲಿಂದ ಹೊರಟೋಗ್ಬಿಟ್ಟಿನಿ, ನದಿಯಾಗಿ ಹರಿದೋಗ್ಬಿಡು. ವಿರಜಾ ನದಿ ಎಲ್ಲಿದೆ? ಭೌತಿಕ ಆಕಾಶದ ಮೇಲೆ, ಆಧ್ಯಾತ್ಮಿಕ ಆಕಾಶದ ಕೆಳಗೆ, ಅಂದ್ರೆ ಮಧ್ಯದಲ್ಲಿ. ಭೌತಿಕ ಆಕಾಶ ಆಧ್ಯಾತ್ಮಿಕ ಆಕಾಶದ ನಡುವೆ ವಿರಜಾ ನದಿ ಇದೆ. ಯಾವುದೇ ಒಂದು ಜೀವ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕಾದ್ರೆ ವಿರಜಾ ನದಿಯನ್ನ ದಾಟಿ ಹೋಗ್ಬೇಕು ಅವನು. ಇಲ್ಲಾಂದ್ರೆ ಸುತ್ತೊಡಿಬೇಕು. ಇದೇ ಭೌತಿಕ ಜಗತ್ತಲ್ಲೇ 84 ಲಕ್ಷ ಜೀವಿಯಲ್ಲಿ ಕತ್ತೆ, ನಾಯಿ, ಹಂದಿ, ಕೋಳಿ, ಕುರಿ, ಕ್ರಿಮಿ, ಅದು ಇದು ಆಗ್ಬಿಟ್ಬೇಕು. ಸೊ ವಿರಜಾ ನದಿ ಹರಿದೋಗ್ಬಿಡ್ತಾಳೆ. ಕೃಷ್ಣ ಮಾಯ ಆಗ್ಬಿಡ್ತಾನೆ ಅಲ್ಲಿಂದ, ಎಸ್ಕೇಪ್. ರಾಧಾರಾಣಿ ಬರ್ತಾ ಇದ್ದಂಗೆ. ಸೊ ಆ ಗೋಪಿ ಹೇಳ್ತಾಳೆ, ಎಲ್ಲಿ ಕೃಷ್ಣ ಕಾಣ್ತಲ್ವಲ್ಲ? ಇಲ್ಲ, ಇಷ್ಟೊತ್ತು ಇಲ್ಲೇ ಇದ್ರು.
ಆಗ ರಾಧಾರಾಣಿ ಒಂದು ಯೋಚನೆ ಮಾಡ್ತಾಳೆ, ನನಗೆ ಗೊತ್ತಿದೆ ಕೃಷ್ಣ ಹಿಂಗಿಡಿಬೇಕು ಅಂತ. ರಾಧಾರಾಣಿಗೆ ಮಾತ್ರ ಗೊತ್ತು ಕೃಷ್ಣನನ್ನ ಹೇಗೆ ಕಟ್ಟ ಹಾಕ್ಬೇಕು ಅಂತ. ಸೊ ರಾಧಾರಾಣಿ ಏನ್ ಮಾಡ್ತಾಳೆ, ಅಲ್ಲಿ ಒಂದು ಸುಂದರವಾದ ದ್ವೀಪವನ್ನ ನಿರ್ಮಾಣ ಮಾಡ್ತಾಳೆ. ಅಲ್ಲಿ ಯಾವುದೋ ಒಂದು ಬಿದಿರು ಆ ಏನು ಕೋಲನ್ನ ಹಿಡ್ಕೊಂಡು ಅದನ್ನೇ ಕೊಳಲ್ ಮಾಡ್ಕೊಂಡು ಸುಂದರವಾಗಿ ಕೊಳಲನ್ನ ಉತ್ತಾಳೆ. ಮನಮೋಹಕವಾದ ಕೊಳಲಿನ ನಾದ. ಗೊತ್ತು ಹೆಂಗಿದ್ರು ಕೃಷ್ಣ ಓಡ್ ಬರ್ತಾನೆ ಅಂತ. ಕೃಷ್ಣ ಬರ್ತಾನೆ ಅಲ್ಲಿಗೆ. ಬಂದಾಗ ರಾಧಾರಾಣಿ ಆ ಪ್ರಣಯ ಕೋಪನ ತಣ್ಣಗೆ ಮಾಡೋದಕ್ಕೆ ಒಂದು ಮಾತು ಹೇಳ್ತಾನೆ. ರಾಧಾರಾಣಿಗೆ ಕೋಪ ಬರ್ತಾ ಇತ್ತು, ಮುನ್ಸ್ಕೊಳ್ತಾ ಇದ್ಲು. ಆಗ ಕೃಷ್ಣ ಸಮಾಧಾನ ಮಾಡ್ತಾ ಇದ್ದ. ಅದು ಅಲೌಕಿಕ, ನಮ್ಮ ಭೌತಿಕ ಜಗತ್ತಿನ ತರ ಅಲ್ಲ ಅದು. ಇಲ್ಲಿ ದೋಷ ಇದೆ, ಅಲ್ಲಿ ದೋಷ ಇಲ್ಲ, ನಿರ್ಮಲವಾದ ಪ್ರೀತಿ. ಕೃಷ್ಣ ಆಗ ಹೇಳ್ತಾನೆ, ರಾಧಾರಾಣಿ, ನಾನ್ ನಿನ್ನ ಪ್ರೇಮಕ್ಕೆ ಸೋತು ಬಂದಿದ್ದೀನಿ, ದಯವಿಟ್ಟು ಈ ಕೋಪವನ್ನು ಬಿಡು. ನಾನು ನಿನ್ಗೆ ಒಂದು ಆಶ್ವಾಸನೆ ಕೊಡ್ತೀನಿ. ನಾನು ಸದಾ ಶಾಶ್ವತವಾಗಿ ಈ ಸುಂದರವಾದ ದ್ವೀಪದಲ್ಲಿ, ರಾಧಾರಾಣಿ ಸೃಷ್ಟಿ ಮಾಡಿದ್ದದು, ಈ ಸುಂದರವಾದ ದ್ವೀಪದಲ್ಲಿ ನಾನು ಸದಾ ನಿನ್ನ ಭಾವದಲ್ಲಿ ಇರ್ತೀನಿ. ಇಬ್ರು ಒಟ್ಟಿಗೆ, ರಾಧಾ ಕೃಷ್ಣ ಇಬ್ರು ಒಟ್ಟಿಗೆ ಇರುವಂತಹ ಜಾಗ ಶ್ರೀಧಾಮ್ ಮಾಯಾಪುರ್, ನವದ್ವೀಪ. ಈ ನವದ್ವೀಪ ಬೃಂದಾವನ. ಬೃಂದಾವನ ಬೇರೆ ಅಲ್ಲ, ನವದ್ವೀಪ ಬೇರೆ ಅಲ್ಲ. ಬೃಂದಾವನದಲ್ಲಿ ಹೇಗೆ ಕೃಷ್ಣ ರಾಧಾಕೃಷ್ಣರು ಈ ಭೌತಿಕ ಜಗತ್ತಿಗೆ ಬಂದ್ರು, ಹಾಗೇನೆ ರಾಧಾಕೃಷ್ಣರ ಸಂಯೋಗ ಅವತಾರ, ಕಂಬೈನ್ಡ್ ಫಾರ್ಮ್, ರಾಧಾ ಪ್ಲಸ್ ಕೃಷ್ಣ. ಸೊ ಚೈತನ್ಯ ಮಹಾಪ್ರಭು ಸದಾ ಆ ನವದ್ವೀಪದಲ್ಲಿ ಲೀಲೆ ಮಾಡ್ತಿರ್ತಾರೆ. ಇದು ಮಹಾಪ್ರಭು ಕೃಪೆ. ಇದು ಶ್ರೀಮತಿ ರಾಧಾರಾಣಿ ಕೃಷ್ಣನಿಗೋಸ್ಕರ ಸೃಷ್ಟಿ ಮಾಡಿದಂತಹ ದ್ವೀಪ ಮಾಯಾಪುರ, ನವದ್ವೀಪ. ಅಲ್ಲಿ ಶಿವ ಕ್ಷೇತ್ರಪಾಲಕ, ಕ್ಷೇತ್ರಪಾಲ. ಆ ಜಾಗವನ್ನ, ಕ್ಷೇತ್ರಪಾಲರು ಅಂದ್ರೆ ಗೊತ್ತಲ್ಲ, ಆ ಜಾಗವನ್ನ ಕಾಯ್ತಾ ಇರ್ತಾರೆ. ಯಾರಿಂದ ಕಾಯ್ಬೇಕು ಜಾಗ? ವಾಚ್ಮ್ಯಾನ್ ಕೆಲ್ಸನ? ವಾಚ್ಮ್ಯಾನ್ ಅಲ್ಲ. ಕ್ಷೇತ್ರಪಾಲ ಅಂದ್ರೆ ಆ ಕ್ಷೇತ್ರಕ್ಕೆ ಬಂದ ಯಾರೇ ಆಗ್ಲಿ ಅವರಲ್ಲಿದ್ದಂತಹ ತಮೋಗುಣವನ್ನ ಕಿತ್ತಿಟ್ಕೊಂಡ್ಬಿಡ್ತಾನೆ ಶಿವ. ಅಲ್ಲಿಗೆ ಹೋದ್ರೆ ಮಾತ್ರ ತಮೋಗುಣ, ಯಾವುದೇ ಭೌತಿಕ ಗುಣಗಳು ಇದ್ರೆ ಜೀವನಲ್ಲಿ ಅವನಿಗೆ ಪ್ರೇಮ ಉದಯ ಆಗೋದಿಲ್ಲ. ಜೀವನ ಹೃದಯದಲ್ಲಿ ಪ್ರೇಮ ಉದ್ಭವ ಆಗ್ಬೇಕು, ಉದಯಿಸ್ಬೇಕು ಅಂದ್ರೆ ಆ ಗುಣಗಳನ್ನ ಬಿಟ್ಟು ಬರಬೇಕು. ಹಾಗೆ ಶಿವ ಅಲ್ಲಿಗೆ ಬಂದ ಎಲ್ಲಾ ಭಕ್ತರ ದುರ್ಗುಣಗಳನ್ನ, ಲೌಕಿಕ ಗುಣಗಳನ್ನ ನಿರ್ಮೂಲನೆ ಮಾಡ್ತಾನೆ. ಆಗಷ್ಟೇ ಪ್ರೇಮ ಜಾಗೃತಿ ಆಗುತ್ತೆ. ಹಾಗೆ ನಾವೆಲ್ರಿಗೂ ನಮ್ಮ ಡಿವೋಟೀಸ್ಗೆ, ಯಾರು ಇನಿಷಿಯೇಷನ್ ಆಗುವಂತ ಡಿವೋಟೀಸ್ ಇರ್ತಾರೆ ಎಲ್ರಿಗೂ, ಬಟ್ ವಿಶೇಷವಾಗಿ ಅಂಥವ್ರಿಗೆ ಮಾಯಾಪುರ ದರ್ಶನ ಕಂಪಲ್ಸರಿ. ಮಾಯಾಪುರಕ್ಕೆ ಹೋಗಿ ಬರಲೇಬೇಕು, ದರ್ಶನ ಮಾಡ್ಬೇಕು, ಅಲ್ಲಿ ಕೃಪೆ ತಗೋಬೇಕು, ಆಮೇಲೆ ದೀಕ್ಷೆ. ಇಲ್ಲಾಂದ್ರೆ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ನೆಕ್ಸ್ಟ್ 6 months, ನೆಕ್ಸ್ಟ್ 6 months ದರ್ಶನ ಆದ್ಮೇಲೆನೆ ಅವರಿಗೆ ರೆಕಮೆಂಡೇಶನ್. ಯಾರೇ ಆಗಲಿ. ಈಗ ಪ್ರತಿ ವರ್ಷ ಏಪ್ರಿಲ್, ಮಾರ್ಚ್ ಕೊನೆ ಅಥವಾ ಏಪ್ರಿಲ್ ಅಲ್ಲಿ ಮಾಯಾಪುರ ಯಾತ್ರೆ ಇರುತ್ತೆ. ಓಕೆ, ಸೊ ಆಗ ನಾವು ದೇವಸ್ಥಾನದ ಭಕ್ತರ ಜೊತೆಯಲ್ಲಿ ಹೋಗ್ಬೇಕು. ಅಲ್ಲಿ ಅಲೌಕಿಕ ಲೀಲೆಗಳನ್ನು ಹೇಳ್ತಾರೆ ವಿತ್ ಪ್ರೂಫ್. ಯಾವ ಪುರಾಣದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅದೆಲ್ಲಾನು ಅಲ್ಲಿ ಹೇಳ್ತಾರೆ ನಮ್ಗೆ ಭಕ್ತರು, ಹಿರಿಯ ಭಕ್ತರು. ಇದು ರಾಧಾರಾಣಿಯ ಸೃಷ್ಟಿ, ಕೃಷ್ಣನಿಗೋಸ್ಕರ ಗಿಫ್ಟ್. ಅಲ್ಲಿಗೆ ಬಂದ ಯಾವುದೇ ಭಕ್ತರು ಕೂಡ ರಾಧಾ ಕೃಷ್ಣರ ಪ್ರೇಮವನ್ನ ಪಡ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ನನಗೆ ಪ್ರೇಮ ಉದಯ ಆಗೋದಿಲ್ಲ. ಅದಕ್ಕೆ ಲೌಕಿಕ ಭಕ್ತರು ಇರ್ತಾರಲ್ಲ, ಇಲ್ಲಿ ತುಂಬಾ ಜನ ಲೌಕಿಕ ಭಕ್ತರಿದ್ದಾರೆ ಎಲ್ರು. ಸೊ ಲೌಕಿಕ ಭಕ್ತರಿಗೆ ವಿಶೇಷವಾದ ಸೂಚನೆ, ಲೌಕಿಕ ಭಕ್ತಿಯಿಂದ ಅರ್ಥ ಆಯ್ತಾ? ನಮ್ಗೆ ಏನೋ ಬೇಕು ಅಂತ ಹೋಗ್ತೀವಲ್ಲ ದೇವಸ್ಥಾನಕ್ಕೆ, ಹಣ್ಣು ಕಾಯಿ ಮಾಡಿಸ್ಕೊಂಡ್ ಬರಕ್ಕೆ, ಅದು ಭಕ್ತಿನೇ ಅಲ್ಲ. ಅದು ಫಸ್ಟ್ ಆಫ್ ಆಲ್ ಅದು ಭಕ್ತಿ ಅಲ್ಲ. ಅದು ಭಕ್ತಿ ಅಂದ್ರೆ ಇಷ್ಟೇ. ಶಾಸ್ತ್ರ ಹೇಳುತ್ತೆ ಭಕ್ತಿ ಅಂದ್ರೆ ಏನು ಅಂತ. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇ ನಿರ್ಮಲಂ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಭಕ್ತಿ ಅಂದ್ರೆ ಏನು, ಉತ್ತಮ ಭಕ್ತಿ ಅಂದ್ರೆ ಏನು ಅಂತ ಶಾಸ್ತ್ರ ನಮಗೆ ಡೆಫಿನೇಷನ್ ಕೊಡುತ್ತೆ. ನಮ್ಗೆ ಗೊತ್ತಿಲ್ಲ ಅಲ್ಲ, ಓಕೆ, ನಮ್ಗೆ ಗೊತ್ತಿಲ್ಲ, ನಮ್ ತಪ್ಪೋದು, ತಿಳ್ಕೊಳ್ಳಿಲ್ಲ ನಾವು. ಸೊ ಹಾಗಾಗಿ ನಮಗೆ ಭಕ್ತಿ ಮಾಡಕ್ ಆಗ್ತಾ ಇಲ್ಲ ಅಷ್ಟೇ.
ಈಗ ನಾವು ಆ ಲೌಕಿಕ ಭಕ್ತಿಯಿಂದ ಸ್ಟೆಪ್ ಔಟ್ ಆಗ್ಬೇಕು, ಹೊರಗೆ ಬರಬೇಕು, ಶುದ್ಧ ಭಕ್ತಿ ಮಾಡೋಕೆ ಪ್ರಯತ್ನ ಮಾಡಬೇಕು. 0.001% ಇಂದ ಶುರು ಆಗುತ್ತೆ, ಆಮೇಲೆ ಅದೇ ಬೆಳೀತಾ 1% ಆಗುತ್ತೆ, 10% ಆಗುತ್ತೆ, ಹಾಗೆ ನಿಧಾನಕ್ಕೆ ಬೆಳ್ಕೊಂಡು ಹೋಗುತ್ತೆ ಭಕ್ತಿ. ಆದರೆ ಭಕ್ತಿಸ್ತು ಭಗವತ್ ಸಂಗಾತುಪಜಾಯತೆ, ಭಕ್ತರ ಸಂಘದಿಂದ ಭಕ್ತಿ ಬೆಳೆಯುತ್ತೆ. ಭಕ್ತರ ಸಂಘ ಬಿಟ್ಟು ನಾವು ಮನೇಲಿ ಎಷ್ಟೇ ಕೂತ್ಕೊಂಡು ಮೂಗಿಡ್ಕೊಂಡು ತಪಸ್ ಮಾಡಿ ಏನೇ ಮಾಡಿದ್ರು ಭಕ್ತಿ ಬೆಳೆಯೋದಿಲ್ಲ. ಅದು ಹಾಗೇ ಇದು ಬಿಡುತ್ತೆ, ಡಾರ್ಮೆಂಟ್. ಕೇಳು, ನಾವು ಪುಸ್ತಕ ಓದಿ ಭಗವಂತನ ಅರ್ಥ ಮಾಡ್ಕೊಳ್ಳಿ, ಎಲ್ಲಾನು ಕೊಟ್ಟಿದ್ದಾನೆ ಭಗವಂತ. ನಾವು ಇಲ್ಲಿಗೆ ಬಂದಿರೋದು ಕೇವಲ ಭಗವಂತನ ಪ್ರೇಮ ಸೇವೆ ಮಾಡಕ್ಕೋಸ್ಕರ ಮಾತ್ರ ಹೊರತು ಬೇರೆ ಇನ್ಯಾವ ಬಿಸ್ನೆಸ್ ಮಾಡಕ್ಕಲ್ಲ, ಇನ್ಯಾವ ದುಡ್ಡು ಮಾಡೋ ಬಿಸ್ನೆಸ್ ಮಾಡಕ್ಕಲ್ಲ ಬಂದಿರೋದು. ಮೂರ್ಖರು ಮಾಡೋ ಕೆಲಸ ಅದು, ಒಂಟೆ ತರ ಇರುವಂತ ಅಭಕ್ತರು ಮಾಡೋ ಕೆಲಸ ಅದು. ಮೂರ್ಖತನ ಅಲ್ವಾ ಅದು? ಯಾರೋ ಒಬ್ಬ ಒಂದ್ ಪಿಕ್ಚರ್ಗೆ 10 ಕೋಟಿ ತಗೋತಾನಂತೆ, 100 ಕೋಟಿ ತಗೋತಾನಂತೆ, ಏನ್ ಮಾಡ್ತಾನೆ? ಕೊಟ್ಟಿದ್ದು ಭಗವಂತ, ಅದು ಕಲೆ. ಅದು ಯಾರ ಮನೆ ಆಸ್ತಿ ಅಲ್ಲ, ಅದು ಭಗವಂತನ ಆಸ್ತಿ. ಅದು ಭಗವಂತ ಕಲೆ ಕೊಡ್ದಿದ್ರೆ ಇವನಿಗೆ ದುಡ್ಡು ಕೊಟ್ಟು ಯಾರು ತಗೋತಾ ಇದ್ರು? ಮುಖ ಕುರೂಪಾಗಿ ವಿಕೃತವಾಗಿದ್ರೆ ಅವನ್ ಯಾರು ಪಿಕ್ಚರ್ ಹೀರೋ ಮಾಡ್ತಾ ಇದ್ರು? ಸೌಂದರ್ಯ ಕೊಟ್ಟಿದ್ಯಾರು? ಭಗವಂತ. ಮತ್ತೆ ಆ ದೇಹ ಅಂಗ ಸೌಷ್ಣವ, ಸೌಂದರ್ಯ, ಆ ಮಾತಿನ ಕಲೆ, ಈ ಡೈಲಾಗ್ ಹೇಳೋ ಸ್ಟೈಲು, ಇದೆಲ್ಲ ಕೊಟ್ಟಿದ್ಯಾರು? ಅದು ಭಗವಂತ ಕೊಟ್ಟಿದ್ದು. ಮತ್ ನೀವು ದುಡ್ಡು ಮಾಡ್ತಿದ್ದೀರಿ ಭಗವಂತನ ಹೆಸರಲ್ಲಿ. ಅಟ್ಲೀಸ್ಟ್ ಅದು ಅರಿವಾದ್ರೂ ಇರ್ಬೇಕಲ್ವಾ, ಇದು ಭಗವಂತ ಕೊಟ್ಟಿದ್ದು ಅಂತ. ಅವಾಗ ನಮಗೆ ಸೇವೆ ಮಾಡ್ಬೇಕು ಅಂತ ಅನ್ಸುತ್ತೆ. ಸೇವಾ ಮನೋಭಾವನೆ ಇಲ್ಲ ಅಂದ್ರೆ ನಮ್ಗೆ ಪ್ರೇಮ ಬರೋದಿಲ್ಲ. ಸೇವೋನ್ಮುಖೇ ಹಿ ಜಿಹ್ವಾದೋ ಸ್ವಯಮೇವ ಸ್ಫುರತಿದಃ ಅಥ ಶ್ರೀಕೃಷ್ಣ ನಾಮಾದಿನ ಭವೇದ್ ಗ್ರಾಹಮಿಂದ್ರಿಯೈ. ಸೊ ನಮ್ಗೆ ಈ ಭೌತಿಕ ಇಂದ್ರಿಯಗಳಿಗೆ ಕೃಷ್ಣನ ನಾಮ ರೂಪ ಗೊತ್ತಾಗೋದಿಲ್ಲ. ನಾ ಭವೇದ್ ಗ್ರಾಹಮಿಂದ್ರಿಯೈ, ಇಂದ್ರಿಯಗಳಿಂದ ಗ್ರಹಣ ಮಾಡಕ್ಕಾಗೋದಿಲ್ಲ ಕೃಷ್ಣನ ಸೌಂದರ್ಯವನ್ನ. ಕಿವಿಯಿಂದ ಭಗವಂತನ ಕಥೆಯನ್ನು ಕೇಳಕ್ಕಾಗೋದಿಲ್ಲ ಈ ಭೌತಿಕ ಕಿವಿಯಿಂದ. ಅಲೌಕಿಕ ಚಕ್ಷು ಬೇಕು ನಮ್ಗೆ, ಅಲೌಕಿಕ ಶ್ರವಣೇಂದ್ರಿಯ ಬೇಕು, ಅಲೌಕಿಕ ರಸನೇಂದ್ರಿಯ ಬೇಕು. ಪ್ರಸಾದದ ಮೇಲೆ ನಂಬಿಕೆ ಬರೋದಿಲ್ಲ. ಪ್ರಸಾದ ಅದು ಅನ್ನ ಅಲ್ಲ, ಅದು ಅನ್ನ ಅಲ್ಲ, ಅದು ಪ್ರಸಾದ, ಮಹಾಪ್ರಸಾದ ಅದು. ಸೊ ಇದೆಲ್ಲ ನಮ್ಗೆ ಅರ್ಥ ಆಗ್ಬೇಕಾದ್ರೆ ಭಗವಂತನ ಗುಣ ರೂಪ ನಾಮ ಲೀಲೆಗಳನ್ನ ನಾವು ಚರ್ಚೆ ಮಾಡ್ಬೇಕು, ಶ್ರವಣ ಮಾಡ್ಬೇಕು. ಅದಕ್ಕೆ ಹೇಳುದು ನಿತ್ಯಂ ಭಾಗವತ ಸೇವೆಯ, ಭಗವಂತನ ಕಥೆಯನ್ನ ನಾವು ನಿತ್ಯ ಶ್ರವಣ ಮಾಡಬೇಕು. ಆದಷ್ಟು ಇದನ್ನ ನಾವು ಎಲ್ಲ ಕಡೆ ಪ್ರಚಾರ ಮಾಡಬೇಕು. ಯಾರೆಲ್ಲ ಸಿಗ್ತಾರೆ ಅವ್ರಿಗೆಲ್ರಿಗೂ ಭಗವಂತನ ಕಥೆಯನ್ನ ಲೀಲೆಗಳನ್ನ ಹೇಳ್ಬೇಕು. ಅದಕ್ಕೆ ಚೈತನ್ಯ ಚರಿತಾಮೃತ ವಿಶೇಷವಾದ ಗ್ರಂಥ ವೈಷ್ಣವ ಸಂಪ್ರದಾಯದವರಿಗೆ. ಯಾರಿಗೆ ಕೃಷ್ಣ ಪ್ರೇಮ ಬೇಕು, ಯಾರಿಗೆ ಕೃಷ್ಣ ಪ್ರೇಮ ಬೇಕು, ಅವರು ಪಂಚತತ್ವ ಆರಾಧನೆ ಮಾಡ್ಬೇಕು. ಇದೆಲ್ಲ ನಮ್ಗೆ ಗ್ರಂಥಗಳು ಕೊಟ್ಟಿಲ್ಲ ಅಂದಿದ್ರೆ, ಅದಕ್ಕೆ ಗುರು ಫಸ್ಟ್ ಒಂದೇ ಗುರು ಈಶ ಭಕ್ತಾನ್ ಈಶಾವತಾರಕಾನ್ ತತ್ಪ್ರಕಾಶಂ ಶತಶಕ್ತಿ ಕೃಷ್ಣ ನಾಮ ಕೃಷ್ಣ ಚೈತನ್ಯ ಸಂಜ್ಞಕಾಂ. ಎಲ್ಲರಿಗೂ ನಾವು ಪ್ರಣಾಮಗಳನ್ನ ಮಾಡಬೇಕು. ಫಸ್ಟ್ ಗುರುಗಳಿಗೆ ನಾವು ನಮಸ್ಕಾರ ಮಾಡ್ಬೇಕು. ಇದನ್ನ ಕೊಟ್ಟಂತಹ ಗ್ರಂಥ ರಚನೆ ಮಾಡದಂತವ್ರಿಗೆ, ಅದನ್ನ ನಮಗೆ ತಲುಪಿಸಿದಂತವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಪ್ರಣಾಮಗಳನ್ನು ಸಲ್ಲಿಸಬೇಕು. ಪ್ರತಿಯೊಬ್ರು ಯಾರೇ ಆಗಲಿ ಎಲ್ಲರಿಗೂ ನಾವು ಅಷ್ಟೇ ನಮಸ್ಕಾರ ಗೌರವನ ಕೊಡ್ಬೇಕು. ಓಕೆ, ಸೊ ಇಲ್ಲಿಗೆ ನಾನು ಇದನ್ನ ನಿಲ್ಲಿಸ್ತೀನಿ. ಈಗ ಯೋಚನೆ ಮಾಡ್ತಾ ಕೃಷ್ಣ ಈ ಕಲಿಯುಗದ ಪ್ರಾರಂಭದಲ್ಲಿ ಚೈತನ್ಯ ಅವತಾರ ಆಗಿ ಬಂದಿದ್ದು. ಹೀಗೆ ಕೊನೆಯಲ್ಲಿ ಈ ಮಂಗಳಾಚರಣೆಯನ್ನು ಹಾಡಿ ಕವಿರಾಜ ಕೃಷ್ಣ ರೂಪ ರಘುನಾಥರಿಗೆ ಪ್ರಣಾಮ ಮಾಡ್ತಾರೆ. ರೂಪ ರಘುನಾಥರು ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿಯವರ ಗುರುಗಳು, ಶಿಕ್ಷಾ ಗುರುಗಳು. ಓಕೆ, ಸೊ ಇಲ್ಲಿಗೆ ಇದನ್ನ ನಿಲ್ಸೋಣ. ಮತ್ತೆ ನಾವು ನಾಳೆಯಿಂದ ಪ್ರಭು ನಿತ್ಯಾನಂದ ಬಲರಾಮರ ಕೀರ್ತಿ, ಅತಿಶಯ ಕೀರ್ತಿ
ಇಷ್ಟೊತ್ತು ನಾವು ಕೃಷ್ಣ ಮತ್ತೆ ರಾಧರ ಸಂಗಮ ಅವತಾರ ಚೈತನ್ಯ ಮಹಾಪ್ರಭುಗೆ ತಿಳ್ಕೊಂಡ್ವಿ. ನಾಳೆಯಿಂದ ನಾವು ಈ ನಿತ್ಯಾನಂದ ಪ್ರಭು ಯಾರು, ಬಲರಾಮ ಹೇಗೆ ನಿತ್ಯಾನಂದ ಪ್ರಭು ಆಗಿ ಬಂದ್ರು, ಈ ನಿತ್ಯಾನಂದ ಪ್ರಭುಗಳ ಅಲೌಕಿಕ ಕೀರ್ತಿ ಗುಣಗಳು ಹೇಗೆ ಅನ್ನೋದನ್ನ ನಾವು ಸಂಕ್ಷೇಪವಾಗಿ ಚರ್ಚೆ ಮಾಡೋಣ. ಗೌರ ಪೂರ್ಣಿಮೆ ಇನ್ನೇನ್ ಆದಷ್ಟು ಬೇಗ ಬರ್ತಿದೆ. ಎಲ್ಲರಿಗೂ ವಿಶೇಷ ಹಬ್ಬ. ಅವತ್ತು ಗ್ರಹಣ ಕೂಡ ಇದೆ, ಚಂದ್ರಗ್ರಹಣ ಏನೋ ಇದೆ. ಅದು ಉಪವಾಸ ಇರ್ಬೇಕು ನಾವು. ಅವತ್ತಿನ ದಿನ ಪೂರ್ತಿ ನಾವು ಉಪವಾಸ ಇರಬೇಕು. ಭಗವಂತನ ಆವಿರ್ಭಾವ ದಿನ. ಮಾಡಿ ಅವ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ. ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಯಾರಿಗೆ ಪುನರ್ಜನ್ಮ ಬೇಡ ಅಂತವ್ರಿಗೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ದೇಹವನ್ನ ಬಿಟ್ಟ ತಕ್ಷಣ ಅವ್ರಿಗೆ ಪುನರ್ಜನ್ಮ ಇಲ್ಲ, ಭಗವದ್ಧಾಮ ಪ್ರವೇಶ ಮಾಡ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ, ಕೃಷ್ಣನೇ ಹೇಳ್ತಾನೆ. ಓಕೆ, ಎಲ್ರೂ ಜಪ ಮಾಡಿ, ಮಿನಿಮಮ್ 16 ರೌಂಡ್ ಜಪ ಮಾಡಿ. ಇವತ್ತು ಏಕಾದಶಿ ಇದೆ, ವಿಶೇಷವಾಗಿ ಎಕ್ಸ್ಟ್ರಾ ರೌಂಡ್ ಜಪ ಮಾಡಿ. ಸೊ ಇದೆಲ್ಲ ಸೂಚನೆಗಳು. ಇಲ್ಲಿ ಸ್ಟಾಪ್ ಮಾಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಪ್ರಭುಪಾದ ಕೀ ಜೈ. ಸೊ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬಹುದು. ಯಾರಿಗೇನು ಪ್ರಶ್ನೆ ಇಲ್ವಾ? ಓಕೆ, ಹರೇ ಕೃಷ್ಣ. ಹಿತಾಯ ಗೌ ಪ್ರೇಮಾನಂದೇ ಹರಿ ಹರಿ ಬೋಲ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಣಾಮ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ನಮ್ಮ ಪ್ರಣಾಮ. ಹರೇ ಕೃಷ್ಣ ಪ್ರಭು. ಪ್ರಣಾಮ. ಎಲ್ಲೋಗಿದ್ರಿ ಪ್ರಭು ಇಷ್ಟು ದಿನ ನೀವು? ಪ್ರಭು ಓಕೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಪ್ರಭು. ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ